ಸಿಂಗಲ್ 28,000 ಇಲ್ಲ 23,000 ಮಾತ್ರ. ಈಗ ನನ್ನ ಹತ್ರ 7 ಸೀಟರ್ಸ್ ಇದೆ, ತೋರಿಸ್ತೀನಿ ಇಲ್ಲಿಂದಾನೆ ತೋರಿಸ್ಲಾ. ಸ್ಯಾಂಗ್ಯಾನ್ ರೆಕ್ಸಾನ್ ಇದೆ, 15 ಮಾಡೆಲ್ ಇದೆ, 13 ಮಾಡೆಲ್ ಇದೆ, ಇದು 13 ಮಾಡೆಲ್ ಇದೆ, ಇದು RX5. ಇದು ಎರಡು ಬಂದು ನಿಮ್ಗೆ RX7 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್. ಇದು ಆವಾಗ 28 ಲಕ್ಷ ರೂಪಾಯಿ ಗಾಡಿ. ಇದು ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಡೀಸೆಲ್ 1,10,000 ಸರ್. ಡಸ್ಟರ್ 13 ಮಾಡೆಲ್ ಡೀಸೆಲ್ 3,40,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 4,40,000ಗೆ 16 ಪೋಲೋ GT 16 ಮಾಡೆಲ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 4,30,000 ಕೊಡಿ. ಸಿಂಗಲ್ ಓನರ್ ಗಾಡಿ, 19 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಪ್ರೈಸ್ ಬಂದು 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. 6,70,000 ಸಿಂಗಲ್ ಓನರ್ ಸಿಗುತ್ತೆ. ಸಿಯಾಜ್ ಕೂಡ ಅವೈಲೇಬಲ್ ಇದೆ. ಮಾರುತಿ ಇದೆ, ಟಾಟಾ ಇದೆ, ಹ್ಯುಂಡೈ ಇದೆ, ಹೋಂಡಾ ಇದೆ, ವಾಲ್ಕ್ಸ್ವ್ಯಾಗನ್ ಇದೆ, ಸ್ಕೋಡಾ ಇದೆ, ಎಲ್ಲ ಗಾಡಿ ಇದೆ. ಫಿಯಟ್ ತನಕ ನಾನು 17 ಮಾಡೆಲ್ ನಿಲ್ಸಿದೀನಿ ಗಾಡಿ. ರೇಂಜ್ ರೋವರ್ ಬೇಕಾ ಅದು ಕೊಡ್ತೀನಿ. ಹೋಂಡಾ ಮೊಬಿಲಿಯೋ ಸಿಂಗಲ್ ಓನರ್ ಗಾಡಿ ಜಸ್ಟ್ 23,000 ಕಿಲೋಮೀಟರ್ ಓಡಿದೆ. 2019 ಇದು 7,45,000 ಕೊಡ್ತೀನಿ. ಡೀಸೆಲ್ ವೆಹಿಕಲ್ ಫೈನಲ್ ಹೇಳ್ಬಿಡಿ ಸರ್. ಹೋಗಿ ಸರ್ 7,20,000 ಕೊಡಿ, ತಗೊಂಡೋಗಿ. 7,20,000 ಗೆ ಡೀಸೆಲ್ ವೇರಿಯಂಟ್ ಟಾಟಾ ನೆಕ್ಸಾನ್ ಸಿಗುತ್ತೆ ನೋಡಿ. ಸಿಂಗಲ್ ಓನರ್ 16 ಮಾಡಲ್. ಓಕೆ ಇರ್ಬೋದು ಬೈ ನಿಮ್ ಪ್ರಕಾರ. 16 ಮಾಡಲ್ ಆಸ್ತಾ ಆಪ್ಷನಲ್ ಗ್ರ್ಯಾಂಡ್ ಬಟನ್ ಸ್ಟಾರ್ಟ್ ಗಾಡಿ. 4,60,70,70 ಅಷ್ಟಲ್ಲ, ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯ್ತಾ? ಅಷ್ಟು ಬೇಡ ನನ್ಗೆ. ಎಷ್ಟು? ಅಷ್ಟು ಬೇಡ, ಒಂದೇ ಒಂದು ರೇಟ್ ಕೊಡ್ತೀನಿ. ಫೈನಲ್ ಪ್ರೈಸ್ ಕೊಡ್ತೀನಿ. 4,30,000 ಕೊಡಿ, ತಗೊಂಡೋಗಿ. 4,30,000 ರೂಪಾಯಿಗೆ 16 ಮಾಡಲ್ ಗ್ರ್ಯಾಂಡ್ ಐಟಮ್ ಸಿಂಗಲ್ ಓನರ್. 2014 ಮಾಡಲ್. ಎಷ್ಟು ಓಡಿರ್ಬೋದು ಗಾಡಿ? ಎಷ್ಟು ಓಡಿದೆ ಸರ್? 38,000 ಓಡಿದೆ. 38,000 ನೆಗೋಷಿಯಬಲ್ 4.5 lakhs ಕ್ಲೋಸ್ ಮಾಡ್ಕೊಡ್ತೀನಿ. ಇದು ಎಲೆಂಟ್ರಾ ಸರ್. ತಿಮಿಂಗ್ಲಾ ತರ ಇದೆ. ಡಾಲ್ಫಿನ್ ಶೇಪ್ ಸರ್ ಸೂಪರ್ ಗಾಡಿ ಇದು. ನನ್ ಕೇಳಿದ್ರೆ ವರ್ನಾಗಿಂತ ಒಳ್ಳೆ ಗಾಡಿ ಎಲೆಂಟ್ರಾ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4,25 ಲಕ್ಷ ಕೊಡ್ತೀನಿ. ಹೋಗಿ ಸರ್. 4.5 ಲಕ್ಷಕ್ಕೆ ಎಲೆಂಟ್ರಾ ಲಕ್ಸುರಿಯಸ್ ಸೆಡಾನ್ ಸಿಗುತ್ತೆ ನೋಡಿ. ಸಿಂಗಲ್ ಓನರ್ 60,000 ಓಡಿದೆ ಗಾಡಿ. ಓಕೆ, ಅದರಲ್ಲೂ ಪೋಲೋ 5,50,000 ಕೊಡಿ ಸರ್, ತಗೊಂಡೋಗಿ ಸರ್. 5,50,000 16 ಮಾಡಲ್ ಸಿಂಗಲ್ ಓನರ್ ಗಾಡಿ. 2018 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 58,000 ರೆಕಾರ್ಡೆಡ್ ಓಡಿದೆ ಗಾಡಿ. ಸೂಪರ್ ಇದೆ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಫೈನಲ್ ಟು ಫೈನಲ್ 7,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಅದರಲ್ಲೂ ಪೋಲೋ GT ಸಿಗುತ್ತೆ. ಟ್ರೈಬರ್ 7 ಸೀಟರ್ ಗಾಡಿ, ಪೆಟ್ರೋಲ್. ಇದು 2019 ಮಾಡಲ್ ಗಾಡಿ. 60,000 ಹೊಡಿದ್ಯಾ? ಹೌದು. ಹೋಗಿ ಸರ್, ಒಂದೇ ಒಂದು ರೇಟ್ ಕೊಡ್ತೀನಿ. 5,70,000 ಕೊಡಿ, ತಗೊಂಡೋಗಿ. 5,70,000ಕ್ಕೆ 7 ಸೀಟರ್ ಗಾಡಿ. ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. 19 ಮಾಡಲು, ವೈನ್ ಕಲರ್. ಇದು ಪಾಲಿಶ್ ಇದೆಲ್ಲ ಹಂಗೆ ಇದೆ ನೋಡಿ, ಎಲ್ಲ ಡಾಟ್ಸ್ ಹಂಗೆ ಇದೆ. ಮಾಡಲ್ ಬಂದು 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಅದರಲ್ಲೂ ಪ್ಲಸ್ ಪಾಯಿಂಟ್ ಏನಂದ್ರೆ 34,000 ಮಾತ್ರ ಓಡಿದೆ ಗಾಡಿ. ಬರೀ 34,000 ಓಡಿದೆ. ಪ್ರೈಸ್ ಎಷ್ಟು ಬೇಕು ಬೈ? ಒಂದು ಕೆಲಸ ಮಾಡಿ, ನೀವು ಯೂಟ್ಯೂಬ್ ಮುಖಾಂತರ ಬಂದ್ರೆ 5,45,000 ಕೊಡಿ, ತಗೊಂಡೋಗಿ. 5,45,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಬೇಕು ಅಂದ್ರೆ ಅದು ಕೂಡ ಇದೆ. ಇನ್ನು ಕಮ್ಮಿ ಕೇಳಿದ್ರಲ್ಲ, ಇನ್ನು ಕಮ್ಮಿಯಲ್ಲಿ ಕೊಡ್ತೀನಿ ಬನ್ನಿ. 2017 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ, ಕಮ್ಮಿ ಓಡಿದೆ. 4,000 ಮಾತ್ರ ಓಡಿದೆ. 6,25,000 ಹೇಳಿದ್ರೆ 5,90 ಆಗುತ್ತಾ? 5,90 ಹೋಗಿ 5,90 ಮಾಡ್ಕೊಡ್ತೀನಿ. 5,90,000 7100 ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ 4,45,000 ಕೋಟ್ ಮಾಡಿದೀನಿ. ಎಷ್ಟು? 2020 ಮಾಡಲ್ 60,000 ಮಾತ್ರ ಓಡಿದೆ. ಪ್ಲಸ್ ಪಾಯಿಂಟ್ ಏನಂದ್ರೆ ಮಾಡಲ್ ಇರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ 1 ಲೀಟರ್ ಇಂಜಿನ್ ಗಾಡಿ. ಇದು 8,45,000 ರೂಪಾಯಿಗೆ. ಅದರಲ್ಲೂ ನಿಮ್ಗೆ 2020 ಮಾಡಲ್ ಕೂಡ ಕೂಡ ಇದೆ ಬೈ. ಸಿಂಗಲ್ ಓನರ್ ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. ನಿಮ್ಗೆ ಟೈರ್ ಗಿರ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀನಿ. ಟೈರ್ ಗಿರ್ ಹೊಸದೆಲ್ಲ ಹಾಕೋದ್ ಬೇಡ. ಲಕ್ಷ ಕೊಡಿ ಸರ್. 7 ಲಕ್ಷ 40,000 ಡಿಸ್ಕೌಂಟ್. 40,000 ಪ್ರೈಸ್ ಕೂಡ ಕೊಡ್ತೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 6,60,000 ಕ್ಲೋಸ್ ಮಾಡ್ಕೊಡ್ತೀನಿ. 6,60,000 ರೂಪಾಯಿಗೆ ಬರೀ 28,000 ಕಿಲೋಮೀಟರ್ ಓಡಿರೋ 7 ಸೀಟರ್ ಹೋಂಡಾ ಮೊಬಿಲಿಯೋ ಸಿಗುತ್ತೆ. ಫೈನಲ್ ಬೇಕಾ? ಹೋಗಿ 4.5 ಲಕ್ಷ ಕೊಡಿ, ತಗೊಂಡೋಗಿ ಸರ್. 4.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಇವತ್ತು ನಾನು ಮತ್ತೊಂದು ಸಲ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ನಮ್ಮ ಜೊತೆಗೆ ಅಯಾಸ್ ಸರ್ ಇದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ನಿಮ್ದು ರಂಜಾನ್ ನಡೀತಾ ಇದೆ. ರಂಜಾನ್ ಹಬ್ಬದ ಶುಭಾಶಯಗಳು. ನಿಮ್ಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸರ್, ಹೌಸ್ ಆಫ್ ಕಾರ್ಸ್ ಈ ಬನ್ನೇರುಘಟ್ಟ ಸೈಡ್ ಬಂದ್ರೆ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಸಿಗುವಂತ ಶೋರೂಮ್ ಅಂತಾನೆ ಹೇಳ್ಬೋದು. ಈಗ ಮ್ಯಾಕ್ಸಿಮಮ್ ನನಗೆ ನನ್ನ ಕಸ್ಟಮರ್ಸ್ ಅದೇ ಪ್ರೀಮಿಯಂ ಕಾರ್ಸ್ ಅಂತಾನೆ ಕರೆಯೋದು. ನಮ್ಮ ಹೌಸ್ ಆಫ್ ಕಾರ್ಸ್ ಅಂತ ಹೌಸ್ ಆಫ್ ಕಾರ್ಸ್ ಗಿಂತ ಪ್ರೀಮಿಯಂ ಕಾರ್ ಶೋರೂಮ್. ಈಗ ನಾನು ಈಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರೀಮಿಯಂ ಕಾರ್ಸ್ ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ಮಾಡೆಲ್ ಗಾಡಿಗಳು ಸ್ವಲ್ಪ ಜಾಸ್ತಿ ಮಾಡಿ. ಮಾಡೆಲ್ ಗಾಡಿಗಳು ಜಾಸ್ತಿ ಮಾಡೆಲ್ ಗಾಡಿಗಳು. ಓಲ್ಡ್ ಮಾಡೆಲ್ ಆದ್ರೂ ಓಲ್ಡ್ ಮಾಡೆಲ್ ಮಾಡ್ತಾನೆ ಇಲ್ಲ. 14 ಮೇಲೆನೆ. 14 ಮೇಲೆ ಲೋನ್ ಆಗ್ಬೇಕಲ್ಲ. ಸೊ ಎಲ್ಲರಿಗೂ ಲೋನ್ ಬೇಕೇ ಬೇಕು ಸರ್. ಯಾರು ಸರ್ ಈಗ ದುಡ್ಡಿರೋರು ಕೂಡ ಲೋನ್ ಹೋಗ್ತಾರೆ. ಎಲ್ಲರ ಹತ್ರ ರೆಡಿ ಕ್ಯಾಶ್ ಇಟ್ಕೊಂಡಿರಲ್ಲ. ರೆಡಿ ಕ್ಯಾಶ್ ಯಾರ ಹತ್ರ ಇರಲ್ಲ ಸರ್. ಎಮರ್ಜೆನ್ಸಿಗೆ ಹೊಂದೋದಂದ್ರೆ ತುಂಬಾ ಕಷ್ಟ ಇದೆ. ಲೋನ್ ಕಷ್ಟದಲ್ಲಿದ್ದಾರೆ ಜನ. ಅಷ್ಟೊಂದು ಈಗ ಸೇಲಿಂಗ್ ಇಲ್ಲ. ನೋಡೋಣ, ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಪ್ರೈಸ್ಗಳು ಕೊಡ್ತಾ ಇದ್ದೀನಿ. ಓಕೆ, ಜನರಿಗೂ ಕೂಡ ಹೆಲ್ಪ್ ಆಗ್ಲಿ, ಒಳ್ಳೆ ಮಾಡೆಲ್ ವೆಹಿಕಲ್ ತಗೊಂಡೋಗ್ಲಿ, ಲೋನ್ ಕೂಡ ಆಗ್ಲಿ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಮಾಡೆಲ್ ವೆಹಿಕಲ್ ಗಳಿಗೆ ಕೊಡ್ತಾ ಇದಾರೆ ಅಂತಾನೆ ಹೇಳ್ಬೋದು. ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಲೋನ್. ಆಲ್ ಓವರ್ ಕರ್ನಾಟಕ ಸರ್ ಲೋನ್ ಮಾಡ್ಕೊಡ್ತೀರಾ? ಗಾಡಿ ಕಂಡೀಷನ್ ಎಲ್ಲ ಯಾವ ತರ ಇರ್ಬೋದು? ವಿತ್ ಹಿಸ್ಟ್ರಿ ಕೊಡ್ತೀನಿ ಸರ್. ವಿತ್ ಹಿಸ್ಟ್ರಿ ಕೊಡ್ತೀನಿ.
ಸರ್ ಅಂದ್ರೆ ವಿತ್ ಹಿಸ್ಟ್ರಿ ನೀವೇ ಕೊಡ್ತೀರಾ ಇಲ್ಲ ನಾವು ತಗೊಬೇಕಾ? ಇಲ್ಲ, ನಾನೇ ಕೊಡ್ತೀನಿ. ನೀವೇ ಕೊಡ್ತೀರಾ? ನಿಮಗೆ ಬೇಕಂದ್ರೆ ಕೊಡ್ತೀನಿ, ಟ್ರಸ್ಟ್ ಇಲ್ಲ ಅಂದ್ರೆ ನಾನು ಕೊಡ್ತೀನಿ. ಟ್ರಸ್ಟ್ ಇದೆಯಾ ಹೌಸ್ ಆಫ್ ಕಾರ್ಸ್ ಅಲ್ಲಿ ಯಾರು ಕೇಳಲ್ಲ. ಟ್ರಸ್ಟ್ ಇರ್ಬೇಕಷ್ಟೇ. ಟ್ರಸ್ಟ್ ಇರ್ಬೇಕು. ಟ್ರಸ್ಟ್ ಇಟ್ಕೊಂಡು ಟ್ರಸ್ಟ್ ಇಲ್ವಾ, ನಾನು ಕೊಡ್ತೀನಿ ಹಿಸ್ಟ್ರಿ. ಓಕೆ, ಅವರೇ ಕೊಡ್ತಾರೆ ನಿಮ್ಗೆ ತಗೋಬೇಕು ಅಂತ ಒಂದು ಇಂಟೆನ್ಷನ್ ಇದ್ರೆ ಡೆಫಿನೆಟ್ ಆಗಿ ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಇಲ್ಲಿ ಸಾಕಷ್ಟು ಪೋಲೋಗಳು ಅವೈಲೇಬಲ್ ಇರುತ್ತೆ, ಮತ್ತೆ ಎಲ್ಲಾ ಬ್ರ್ಯಾಂಡ್ ಕಾರ್ಗಳು ಒಂದೊಂದು ಇದ್ದೇ ಇದೆ, ಯಾವ್ದು ಕೂಡ ಯಾವ್ದು ಮಿಸ್ಸಿಂಗ್ ಇಲ್ಲ ಅಂತ ಹೇಳ್ಬೋದು. ಯಾವ್ದು ಬೇಕು ನಾನು ಅರೇಂಜ್ ಮಾಡ್ಕೊಡ್ತೀನಿ. ಈವನ್ BMW ಬೇಕಾ, ಯಾವ್ದು ಬೇಕಾ ಎಲ್ಲ ಬರುತ್ತೆ. ಮಾಡ್ತೀನಿ. ರೇಂಜ್ ರೋವರ್ ಬೇಕಾ ಅದು ಮಾಡ್ತೀನಿ. ಓಕೆ, ಟಾಟಾ ಹ್ಯಾರಿಯರ್ ಬೇಕಾ, ಫಾರ್ಚುನರ್ ಬೇಕಾ, 4 ಫಾರ್ಚುನರ್ ಇದೆ. 4 ಇದೆಯಾ? ವಿಡಿಯೋದಲ್ಲಿ ಹಾಕಿಲ್ಲ, ನನ್ನ ಹತ್ರ 4 ಫಾರ್ಚುನರ್ ಕೂಡ ಇದೆ. 13, 14, 15 ಆಟೋಮೆಟಿಕ್ ಇದೆ, ಮ್ಯಾನುವಲ್ ಇದೆ. ಮೇ ಬಿ ಇಲ್ಲಿ ಇರಕ್ ಜಾಗ ಇಲ್ಲ ಅಂತ ಇಲ್ಲಿ ಜಾಗ ಕಮ್ಮಿ ಇದೆ ಅಂತ ನಾನು ಹಾಕಿಲ್ಲ, ಬೇರೆ ಆಫೀಸಲ್ಲಿ ನಿಲ್ಸಿದ್ದೆ. ಇನ್ನೊಂದು ಕೊನೆನಕುಂಟೆಯಲ್ಲಿ ನಮ್ಮದು ಇನ್ನೊಂದು ಆಫೀಸ್ ಇದೆ, ಹೌಸ್ ಆಫ್ ಕಾರ್ಸ್ ಅಲ್ಲಿದೆ. ಎಲ್ಲಿ ಬರ್ಬೇಕು ಸರ್ ಹೌಸ್ ಆಫ್ ಕಾರ್ಸ್? ಬನ್ನಾರಘಟ್ಟ ರೋಡ್, ಬಿಳೆಕಳ್ಳಿ ಸಿಗ್ನಲ್, ರಾಯಲ್ ಫರ್ನಿಚರ್ ಶೋರೂಮ್ ಅದ್ರ ಪಕ್ಕದಲ್ಲೇ ಇದೆ ಹೌಸ್ ಆಫ್ ಕಾರ್ಸ್. ಹೌಸ್ ಆಫ್ ಕಾರ್ಸ್ ತುಂಬಾ ಈಸಿ ಇದೆ, ತುಂಬಾ ಇದೆ. ಬಿಳೆಕಳ್ಳಿ ಸಿಗ್ನಲ್ ಹತ್ರ ಬಂದ್ರೆ ಸಾಕು, ರಾಯಲ್ ಫರ್ನಿಚರ್ ಸಿಗ್ನಲ್ ಪಕ್ಕದಲ್ಲೇ ರಾಯಲ್ ಫರ್ನಿಚರ್ ಇದೆ, ಅದ್ರ ಪಕ್ಕದಲ್ಲೇ ಬರ್ತಕ್ಕಂಥದ್ದು ನಮ್ಮ ಹೌಸ್ ಆಫ್ ಕಾರ್ಸ್ ಅಂತಾನೆ ಹೇಳ್ಬೋದು. ಒಳಗಡೆ ಶೋರೂಮ್ ಮಾಡ್ಕೊಂಡಿದ್ದಾರೆ, ಆದ್ರೆ ಸೆಲ್ಲಿಂಗ್ ಕೂಡ ಹಂಗೆ ಇದೆ ಅಂತಾನೆ ಹೇಳ್ಬೋದು. ಒಳಗಡೆ ಇದ್ರು ಪರವಾಗಿಲ್ಲ, ನಮ್ದು ಸೆಲ್ಲಿಂಗ್ ಯಾವತ್ತೂ ಕಮ್ಮಿ ಆಗಿಲ್ಲ. ಸೊ ಮೌತ್ ಟು ಮೌತ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇವ್ರು ಕೊಡೋ ಕ್ವಾಲಿಟಿ ಸರ್ವಿಸ್ಗೆ ಸೊ ಕಸ್ಟಮರ್ ತಗೊಂಡು ಹೋದವರು ಮತ್ತೆ ರಿಪೀಟ್ ಆಗಿ ಬರ್ತಾರೆ, ಅವ್ರ ಫ್ರೆಂಡ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಒಂದ್ ಗಾಡಿಯಿಂದ ಒಂದ್ ಗಾಡಿ ಅಂತಾನೆ ಹೋಗೋದು ಜಾಸ್ತಿ ಅಲ್ವಾ. ಸೊ ಅದೇ ಬಿಸ್ನೆಸ್ ಸರ್, ನಾವ್ ಎಷ್ಟೇ ಇವಾಗ ರಿಯಲ್ ಟೈಮ್ ಮಾಡಿದ್ರು ಒಬ್ರು ಬಂದಾದ್ಮೇಲೆ ಆ ಒಂದು ಕಚ್ಕೊಳ್ತಾರಲ್ಲ, ಸೊ ಅದನ್ನ ಚೈನ್ ಲಿಂಕ್ ಆ ತರ ಆಗ್ತಾ ಲಿಂಕ್ ಆಗೋದು. ನನಗೆ ಮ್ಯಾಕ್ಸಿಮಮ್ ನನ್ನ ಕಸ್ಟಮರ್ಸ್ ಜಾಸ್ತಿ ಲಿಂಕ್ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ. ಸೊ ಅಂತ ಒಂದು ಕ್ವಾಲಿಟಿ ಸರ್ವಿಸ್ ನಮ್ಮ ಹೌಸ್ ಆಫ್ ಕಾರ್ಸ್ ಅಲ್ಲಿ ಸಿಗ್ತಾ ಇದೆ. ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲ ಮಾಡಲ್ ವೆಹಿಕಲ್ ಸಿಗುತ್ತೆ, ಆಮೇಲೆ ಎಲ್ಲ ಗಾಡಿಗಳು ಲೋನ್ ಆಗುವಂಥ ವೆಹಿಕಲ್ ಸಿಗುತ್ತೆ. ಜಾಸ್ತಿ ಪೋಲೋಗಳು ಇರ್ತವೆ. ನಿಮಗೆ ಆ ಪೋಲೋಗಳು ಬೇಕು ಅಂತ ಹೇಳಿದ್ರೆ ತಲೆ ಕೆಡಿಸ್ಕೋಬೇಡಿ, 1-2 ಆಪ್ಷನ್ ಇರೋ ಕಡೆ ಹೋಗ್ಬೇಡಿ, 10 ಆಪ್ಷನ್ ಇರೋ ಕಡೆ ಬನ್ನಿ. ಅದೇ ಹೌಸ್ ಆಫ್ ಕಾರ್ಸ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗ್ಲಿ ಸರ್. ಈ ತರ ರಂಜಾನ್ಗೆ ಇದೇ ತರ ಆಫರ್ಗಳು ಕೊಡ್ತಾ ಇರಿ. ಹೌಸ್ ಆಫ್ ಕಾರ್ಸ್ ಗೆ 365 ಡೇಸ್ ಬನ್ನಿ ನೀವು, ನಾನು ಪ್ರೈಸ್ ಕೊಡ್ತೀನಿ. ಚಾಲೆಂಜಿಂಗ್ ಯಾವಾಗ ಬಂದ್ರು 365 ಡೇಸ್ ಹಬ್ಬಕ್ಕೆ ಅಂತಾನೆಲ್ಲ, ಅದು ಸುಮ್ನೆ ಹೇಳೋದು ಒಂದು ಹಬ್ಬಕ್ಕೆ ಅಂತ, ನಾನು ಹಬ್ಬಕ್ಕೆ ಅಂತ ಕೊಡಲ್ಲ. ಎಲ್ಲ 365 ಡೇಸ್ ನಾನು ಪ್ರೈಸ್ ಕೊಡ್ತೀನಿ. ಎಲ್ಲ ಶೋರೂಮ್ ಅಲ್ಲಿ ಅದೇ ಇರೋದು. ಒಂದು ಹಬ್ಬ ಬಂದಾಗ ಒಂದು ಖುಷಿಗೆ ಇನ್ನೊಂದು 5,000 ಇನ್ನೂ 5,000 ಕಡಿಮೆ ಮಾಡಿ ನೀವು ಮಾಡ್ಬಿಡಿ ಸರ್. ಮಾಡ್ಕೊಡ್ತೀನಿ. ಓಕೆ, ನಮ್ಗೆ ಹೇಳಿರೋ ಪ್ರೈಸ್ ಗಿಂತ ಕಡಿಮೆ ಬೇಕು, ಮಾಡ್ಕೊಡ್ತೀನಿ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಹೌಸ್ ಆಫ್ ಕಾರ್ಸ್ ಅಲ್ಲಿ ಫ್ರಂಟ್ ಅಲ್ಲೇ ನೋಡಿ ರೆಡ್ ಬ್ಯೂಟಿಗಳು ನಿಂತ್ಕೊಂಡೆ ಐತೆ ಅಂತಾನೆ ಹೇಳ್ಬೋದು. ಫಸ್ಟ್ ಒಂದು ಪುಂಟೋ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಮಾಡೆಲ್ ಗಾಡಿ, 17 ಮಾಡೆಲ್ 3rd ಓನರ್ ಆಗಿದೆ. ಮಾತ್ರಕ್ಕೆ ಪ್ರೈಸ್ ಕೂಡ ಕೊಡ್ತೀನಿ, 3,70,000 ಕೋಟ್ ಮಾಡಿದೀನಿ ಬೈ. 17 ಮಾಡಲು 3,70,000. ಇನ್ನೊಂದು ಪ್ರೈಸ್ ಹೇಳ್ತೀರಾ ಬೈ? ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಎಲ್ಲ ಗಾಡಿಗೂ ಪ್ರೈಸ್ ಕೂಡ ಕೊಡ್ತೀನಿ. 3,35,000 ಕೊಡಿ ತಗೊಂಡೋಗಿ. 3,35,000ಕ್ಕೆ 17 ಮಾಡಲು ಫಿಯಟ್ ಪುಂಟೋ ಸಿಗುತ್ತೆ ನೋಡಿ. ಅದು ಕೂಡ ಡೀಸೆಲ್. ಅದು ಡೀಸೆಲ್. ಓಕೆ, ಡೀಸೆಲ್ 20+ ಮೈಲೇಜ್ ಬರ್ತಕ್ಕಂಥ ಅದು ಟಾಪ್ ಎಂಡ್ ಮಾಡಲು ಸಿಗುತ್ತೆ ನಿಮಗೆ. ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಪ್ಯೂರ್ ಕರ್ನಾಟಕ. ನೆಕ್ಸ್ಟ್ ಪೋಲೋ ಬೇಕು ಅಂತ ಹೇಳಿದ್ರೆ ಹೌಸ್ ಆಫ್ ಕಾರ್ಸ್ ಬರಬೇಕಾಗುತ್ತೆ. ಯಾಕಂದ್ರೆ ಇವ್ರ ಹತ್ರ ಕಲೆಕ್ಷನ್ ಇರೋಷ್ಟು ಎಲ್ಲೂ ಇರಲ್ಲ ಅನ್ಸುತ್ತೆ, ಅಷ್ಟೊಂದು ಪೋಲೋಗಳು ಇರುತ್ತೆ. ಮ್ಯಾಕ್ಸಿಮಮ್ ಪೋಲೋಗಳು ಮ್ಯಾಕ್ಸಿಮಮ್. ಈ ಪೋಲೋ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. GT ಇದು. GT 2016 ಮಾಡೆಲ್ ಆಗಿದೆ, MH ರಿಜಿಸ್ಟ್ರೇಷನ್. MH 3rd ಓನರ್ ಆಗಿದೆ. ಮಾತ್ರಕ್ಕೆ ಪ್ರೈಸ್ ಕೂಡ ಕೊಡ್ತೀನಿ. 4,40,000ಗೆ ನಿಮಗೆ ವಿತ್ NOC ಕೊಟ್ಬಿಡ್ತೀನಿ. 4,40,000ಕ್ಕೆ 16 ಪೋಲೋ GT 16 ಮಾಡೆಲ್ ಗಾಡಿ, GT ಮಾಡೆಲ್ ನೋಡಿ. ಅದರಲ್ಲೂ ಆಟೋಮೆಟಿಕ್ GT ವೇರಿಯಂಟ್ ಸಿಗುತ್ತೆ. ಪೋಲೋ 4,40,000 ರೂಪಾಯಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ? ಸರ್ 4,30,000 ಕೊಡಿ ಸರ್. 4,30,000. 4,30,000 ರೂಪಾಯಿಗೆ ಪೋಲೋ ಸಿಗುತ್ತೆ ನಿಮಗೆ. ಟ್ರೈಬರ್ 7 ಸೀಟರ್ ಗಾಡಿ, ಪೆಟ್ರೋಲ್ ಇದು. ಓಕೆ, ಇದರಲ್ಲಿ ಒಂದು ವೈಟ್ ಕೂಡ ಇದೆ. ಪ್ರೈಸ್ ಎಲ್ಲ ಸೇಮ್ ಇರುತ್ತೆ ಗಾಡಿಗೆ. 2019 ಮಾಡೆಲ್ ಗಾಡಿ, 19 ಮಾಡೆಲ್ 2nd ಓನರ್ ಆಗಿದೆ. ಗಾಡಿ ಮಾತ್ರ ಕ್ಲಾಸ್ ಇದೆ. 60,000 ಓಡಿದೆ ಗಾಡಿ. 60,000 ಓಡಿದ್ಯಾ? ಹೌದು. ಪ್ರೈಸ್ ಬಂದು 5,95,000 ಕೋಟ್ ಮಾಡಿದೀನಿ ಬೈ. 5,95,000 ಫೈನಲ್ ಪ್ರೈಸ್ ಒಂದು ಹೇಳಿ ಸರ್. 19 ಮಾಡೆಲ್ಗೆ ಹೋಗಿ ಸರ್, ಒಂದೇ ಒಂದು ರೇಟ್ ಕೊಡ್ತೀನಿ. 5,70,000 ಕೊಡಿ ತಗೊಂಡೋಗಿ. 5,70,000ಕ್ಕೆ 7 ಸೀಟರ್ ಗಾಡಿ. ಓಕೆ, 7 ಸೀಟರ್ ರೆನಾಲ್ಟ್ ಟ್ರೈಬರ್ ಸಿಗುತ್ತೆ. ಟ್ರೈಬರ್ RXZ ಟಾಪ್ ಎಂಡ್ ಮಾಡೆಲ್ ಗಾಡಿ ವಿತ್ ಏರ್ ಬ್ಯಾಗ್. ಅದರಲ್ಲೂ ಟಾಪ್ ಎಂಡ್ ಮಾಡಲು ವಿತ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. 19 ಮಾಡಲು. ಪ್ರೈಸ್ 5,65,000. ನೆಕ್ಸ್ಟ್ ಇದು ಸರ್ i20 ಆಸ್ಟಾ ಆಪ್ಷನಲ್ 2019 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 19 ಮಾಡಲ್ ಸಿಂಗಲ್ ಓನರ್ ಗಾಡಿ. 82,000 ರೆಕಾರ್ಡೆಡ್ ಓಡಿದೆ. ಸೂಪರ್ ಮಿಂಟ್ ಕಂಡೀಷನ್ ಇದೆ ಗಾಡಿ. ಪ್ರೈಸ್ ಬಂದು 6,95,000 ಕೋಟ್ ಮಾಡಿದೀನಿ. 6,95,000 ಕೋಟ್ ಮಾಡ್ತಾ ಇದ್ದಾರೆ. 19 ಮಾಡಲ್ ಸಿಂಗಲ್ ಓನರ್. ಫೈನಲ್ ಒಂದು ಪ್ರೈಸ್ ಹೇಳಿ ಸರ್. ಫೈನಲ್ ಟು ಫೈನಲ್ ಬಂದು ನಿಮಗೆ 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. 6,70,000 ಕ್ಲೋಸ್ ಮಾಡ್ಕೊಡ್ತೀನಿ. 6,66 ರೇಂಜ್ ಅಲ್ಲಿ ಆಗಲ್ವಾ ಸರ್? 6,70 ಬೆಸ್ಟ್ ಪ್ರೈಸ್. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 7,5 ಲಕ್ಷದಿಂದ ಕಮ್ಮಿ ಇಲ್ಲ ಗಾಡಿ. ಕಮ್ಮಿ ಇಲ್ಲ. 19 ಮಾಡೆಲ್ ಇದು. ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಗಾಡಿ ಇದೆ. ವಿತ್ ಡೀಸೆಲ್.
ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಗಾಡಿ ನಿಮ್ಗೆ 8.5 ಲಕ್ಷ 8.5 ಲಕ್ಷ ಅದು ಫಿಕ್ಸ್. ಅದು ಫಿಕ್ಸ್ 6,70,000 6,70,000 6,70,000ಕ್ಕೆ 19 ಮಾಡಲು i20 ಆಸ್ತಾ ಸಿಗುತ್ತೆ. ಅದರಲ್ಲೂ ಟಾಪ್ ಎಂಡ್ ಮಾಡಲು ಸಿಂಗಲ್ ಓನರ್ ಸಿಗುತ್ತೆ. ನೆಕ್ಸ್ಟ್ i20 ಆಕ್ಟಿವ್ ಬೇಕು ಅಂದ್ರೆ ಅದು ಕೂಡ ಇದೆ. ಇನ್ನು ಕಮ್ಮಿ ಕೇಳಿದ್ರಲ್ಲ, ಇನ್ನು ಕಮ್ಮಿಯಲ್ಲಿ ಕೊಡ್ತೀನಿ ಬನ್ನಿ. 2017 ಮಾಡಲ್ ಗಾಡಿ, ಸೆಕೆಂಡ್ ಓನ್ ಆಗಿದೆ, ಕಮ್ಮಿ ಓಡಿದೆ. 17 ಮಾಡಲ್ 44,000 ಮಾತ್ರ ಓಡಿದೆ. ಬರೀ 44,000 ಓಡಿದೆ. 17 ಮಾಡಲ್ ಏನ್ ಪ್ರೈಸ್ ಹೇಳ್ತೀರಾ? 6,25,000 ಕೊಟ್ ಮಾಡಿದೀನಿ ಬೈ. 6,25,000 ಫೈನಲ್ ಪ್ರೈಸ್. ಎಷ್ಟಕ್ಕೆ ಬೇಕು ಬೈ ನಿಮ್ಗೆ? 6,25,000 ಹೇಳಿದ್ರ 5,90 ಆಗುತ್ತಾ? 5,90 ಹೋಗಿ 5,90 ಮಾಡ್ಕೊಡ್ತೀನಿ. 5,90,000 ಮಾಡ್ಕೊಡ್ತೀನಿ. 5,90,000ಕ್ಕೆ 17 ಮಾಡಲ್ ಸಿಗುತ್ತೆ. ಅದರಲ್ಲೂ ಲೆಸ್ ಡ್ರೈವ್ 44,000 ಓಡಿರೋದು. ಓಕೆ ನೆಕ್ಸ್ಟ್ ಸರ್ 2016 ಮಾಡಲ್ ಆಸ್ಟಾ ಆಪ್ಷನಲ್ ಗ್ರ್ಯಾಂಡ್ ಐಟನ್ ಇದು. 16 ಮಾಡಲ್ 16 ಮಾಡಲ್ ಓಕೆ. ಎಷ್ಟಿರ್ಬೋದು ಬೈ ನಿಮ್ಮ ಪ್ರಕಾರ? 16 ಮಾಡಲ್ ಆಸ್ಟಾ ಆಪ್ಷನಲ್ ಗ್ರ್ಯಾಂಡ್ ಬಟನ್ ಸ್ಟಾರ್ಟ್ ಗಾಡಿ ಒಂದು 5 ಲಕ್ಷ 5 ಲಕ್ಷನಾ? 5,30 ಆ ಥರ ಅಷ್ಟಾನಾ? ಜಾಸ್ತಿ ಆಯ್ತಲ್ಲ? ಜಾಸ್ತಿ ಆಯ್ತಾ? ಇನ್ನ ಕಡಿಮೆ ಹೇಳುವಾಗ ಅಂತ ಆ ರೇಟ್ ಕೊಡದೆ ನಾನು ನನ್ನ ಮೇಲೆ ಬೇಜಾರು ಮಾಡ್ಕೊಂಡು 16 ಮಾಡಲ್ ಅಲ್ವಾ? 16 ಮಾಡಲ್ ಗಾಡಿ 4,60,70,000 ಅಷ್ಟು ಬೇಡ ನನಗೆ. ಎಷ್ಟು? ಅಷ್ಟು ಬೇಡ, ಒಂದೇ ಒಂದು ರೇಟ್ ಕೊಡ್ತೀನಿ, ಫೈನಲ್ ಪ್ರೈಸ್ ಕೊಡ್ತೀನಿ. 4,30,000 ಕೊಡಿ ತಗೊಂಡೋಗಿ. 4,30,000 ರೂಪಾಯಿಗೆ 16 ಮಾಡಲ್ ಗ್ರ್ಯಾಂಡ್ ಐಟಮ್ ಸಿಂಗಲ್ ಓನರ್, ಸೆಕೆಂಡ್ ಓನರ್. ಮತ್ತೆ ಆಸ್ಟಾ ಆಪ್ಷನಲ್ ಬೈ ಇದು. ಆಪ್ಷನಲ್ ಬಟನ್ ಸ್ಟಾರ್ಟ್ ಅಲ್ಲ, ಬಟನ್ ಸ್ಟಾರ್ಟ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಅಲೈವಿಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ ಇಂಟೀರಿಯರ್ ತೋರಿಸ್ಬಿಡ್ತೀನಿ ನೋಡಿ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಬಿಕಾಸ್ ಇದು ಆಸ್ಟಾ ಆಪ್ಷನಲ್ ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ನೋಡ್ಬೋದು. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ, ಹಾಗೆ ಪುಷ್ ಬಟನ್ ಸ್ಟಾರ್ಟ್ ಸಮೇತ. ಓಕೆ, ಹಾಗೆ ನಮ್ಮ ಹತ್ರ ಒಂದು ಹೋಂಡಾ ಜಾಜ್ ಕೂಡ ಅವೈಲೇಬಲ್ ಇದೆ. ಹೇಗಿದೆ ನೋಡಿ, ಬಾಡಿ ಲೈನ್ ಸೂಪರ್ ಇದೆ, ವೈನ್ ಕಲರ್ ಇದು. ವೈನಾ ನೋಡಿ, ಗಾಡಿ ಹೆಂಗ್ ಕಾಣ್ತಾ ಇದೆ, ಲೈಟ್ ಬೈಕ್ ಸೂಪರ್ ಆಗಿ ಕಾಣ್ತಾ ಇದೆ. ಏನು ಮಾಡ್ಸಿಲ್ಲ ಬೈ, ಜಸ್ಟ್ ಪಾಲಿಶ್ ಮಾಡ್ಸಿದೀನಿ. ಪಾಲಿಶ್ ಅಷ್ಟೇನಾ? ನೋಡಿ ಪಾಲಿಶ್ ಅಷ್ಟೇ ನೋಡಿ, ಸಿಂಗಲ್ ಇದೆಲ್ಲ ಹಂಗೆ ಇದೆ ನೋಡಿ, ಎಲ್ಲ ಡಾಟ್ಸ್ ಹಂಗೆ ಇದೆ. ಓಕೆ, ಪ್ರೈಸ್ ಡಾಟ್ಸ್ ಇದೆ. ಸರಿ, ಮಾಡಲ್ ಬಂದು 17 ಮಾಡಲ್ ಸಿಂಗಲ್ ಓನರ್ ಗಾಡಿ. 17 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ಪ್ಲಸ್ ಪಾಯಿಂಟ್ ಏನಂದ್ರೆ 34,000 ಮಾತ್ರ ಓಡಿದೆ ಗಾಡಿ. ಬರೀ 34,000 ಓಡಿದೆ. ಹೋಂಡಾ ಜಾಜ್ ಬರೀ 34,000 ಓಡಿದೆ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಎಷ್ಟಕ್ಕೆ ಬೇಕು ಬೈ? ಸರ್ 17 ಮಾಡಲು ಜಾಜ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ನೀವೇ ಹೇಳಿ ಸರ್. ಜಾಜ್ ಬಗ್ಗೆ ಐಡಿಯಾ ಇಲ್ಲ, ಮಾರ್ಕೆಟ್ ಅಲ್ಲಿ 6 ಲಕ್ಷ ಇದೆ. ಒಂದ್ ಕೆಲಸ ಮಾಡಿ, ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 5,45,000 ಕೊಡಿ ತಗೊಂಡೋಗಿ. 5,45,000ಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಗಾಡಿ, ಅದರಲ್ಲೂ ಕಡಿಮೆ ಓಡಿದೆ. ಕಡಿಮೆ ಓಡಿರೋ ಗಾಡಿ. ಓಕೆ, ಅದು ಟಾಪ್ ಎಂಡ್ ಮಾಡಲ್ ಸಿಗುತ್ತೆ ನಿಮ್ಗೆ. ಜಾಜ್ ನೋಡಬಹುದು, ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಡ್ಯುಯಲ್ ಏರ್ ಬ್ಯಾಗ್, ABS ಅಲೈ ವೀಲ್ಸ್, ಪವರ್ ಮಿರರ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ನೋಡಿ, ಟಚ್ ಸ್ಕ್ರೀನ್ ಸಿಸ್ಟಮ್, ಡಿಫಾಗರ್ ಕೂಡ ಬರುತ್ತೆ. ಹೌದಾ? ಡಿಫಾಗರ್ ಎಲ್ಲ ಬರ್ತಕ್ಕಂಥ ಡ್ಯುಯಲ್ ಏರ್ ಬ್ಯಾಗ್ ಬರ್ತಕ್ಕಂಥ ವೆಹಿಕಲ್. ಅದರಲ್ಲಿ ಎಷ್ಟು ಓಡಿದೆ ಅಂತ ಹೇಳಿದ್ರಿ? 34,000 ಅಷ್ಟೇ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಜಾಜ್ ಸಿಗುತ್ತೆ ನಿಮಗೆ, ಸಿಂಗಲ್ ಓನರ್ ನೋಡಿ, ಸಿಂಗಲ್ ಓನರ್ ಗಾಡಿ. ಸೂಪರ್. ನೆಕ್ಸ್ಟ್ ಬನ್ನಿ ಬೈ, ಸಿಕ್ಕಾಪಟ್ಟೆ ಗಾಡಿ ಇದೆ. ಸಿಕ್ಕಾಪಟ್ಟೆ ಇಂಟೀರಿಯರ್ ಎಲ್ಲ ಗಾಡಿ ಯಾವ್ದಿಲ್ಲ ಅಂತ ಹೇಳಲ್ಲ ನಾನು, ಎಲ್ಲ ಗಾಡಿ ಯಾವ್ದು ರಿಕ್ವೈರ್ಮೆಂಟ್ ಇದೆ ನಂಗೆ ಫೋನ್ ಮಾಡಿ ತರಿಸ್ಕೊಡ್ತೀನಿ. ಓಕೆ, ರೇಂಜ್ ರೋವರ್ ಬೇಕಾ ಅದನ್ನು ಕೊಡಿಸ್ತೀನಿ. ಓಕೆ, ಅದು ಸಿಕ್ಬಿಡುತ್ತೆ ನಿಮಗೆ. ಇಲ್ಲಿರೋ ಕಲೆಕ್ಷನ್ ಮಾತ್ರ ಅಲ್ಲ, ಆಚೆ ಕಡೆನೂ ಕಲೆಕ್ಷನ್ ಇದೆ. ನಿಮ್ಗೆ ಬೇಕಾದ ಗಾಡಿ ನೀವು ಹೇಳಿದ್ರೆ ಆ ಗಾಡಿನ ಅರೇಂಜ್ಮೆಂಟ್ ಮಾಡ್ತೀನಿ. ನಮಗೆ 2 ಟಾಟಾ ನೆಕ್ಸಾನ್ಗಳು ನೋಡಕ್ ಸಿಗುತ್ತೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಒಂದು ಪೆಟ್ರೋಲ್, ಒಂದು ಡೀಸೆಲ್, 2 ಟಾಪ್ ಎಂಡ್, ಎಕ್ಸೆಟ್ ಪ್ಲಸ್, 2 ಮ್ಯಾನ್ವಲ್. ಓಕೆ, ಯಾವುದು ಟಾಪ್ ಎಂಡ್? ಇದು ಟಾಪ್ ಎಂಡ್? 2 ಟಾಪ್ ಎಂಡ್, 2 ಟಾಪ್ ಎಂಡ್, 2 ಟಾಪ್ ಎಂಡ್, ಎಕ್ಸೆಟ್ ಪ್ಲಸ್ 2. ಓಕೆ, ಎಕ್ಸೆಟ್ ಪ್ಲಸ್ 2. ಡಿಫರೆನ್ಸ್ ಏನಂದ್ರೆ ಒಂದು ಪೆಟ್ರೋಲ್, ಒಂದು ಡೀಸೆಲ್. ಓಕೆ, ಪೆಟ್ರೋಲ್ ಡೀಸೆಲ್ 2 ಆಪ್ಷನ್ ಬೇಕು ಅಂದ್ರೆ 2 ಐತೆ. 2 ಆಪ್ಷನ್ ಇದೆ. ಓಕೆ, ಮಾಡಲ್ ಏನಂದ್ರೆ 19 2019. ಇದು 19, ಇದು 20. ಇದು 20 ಪೆಟ್ರೋಲ್ ಗಾಡಿ 20. ಪ್ರೈಸ್ ಬಂದು ಇದು ಬಂದು 8,75,000 ಕೊಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 8,40,000 ಕ್ಲೋಸ್ ಮಾಡ್ಕೊಡ್ತೀನಿ. 8,40,000ಕ್ಕೆ 20 ಮಾಡಲ್ ಗಾಡಿ, ಟಾಟಾ ನೆಕ್ಸಾನ್. ಓಕೆ, ಫೈನಲ್ ಪ್ರೈಸ್ ಇನ್ನೊಂದು ಚೂರು ಏನೋ ಕಡಿಮೆ ಮಾಡ್ತೀರಾ? ಮಾಡ್ಕೊಡ್ತೀನಿ, ಆನ್ ಟೇಬಲ್ ಬರ್ಲಿ, ನಾನು ಮಾಡ್ಕೊಡ್ತೀನಿ. ಆನ್ ಟೇಬಲ್ ಮಾಡ್ತೀರಾ? 58,000 ಮಾತ್ರ ಓಡಿದೆ, ಸೆಕೆಂಡ್ ಓನರ್ ಆಗಿದೆ. ಬರೀ 58,000 ಓಡಿದೆ ಗಾಡಿ. ಓಕೆ, ಅದು ಡೀಸೆಲ್ ಗುರು. ನೆಕ್ಸ್ಟ್ ಪೆಟ್ರೋಲ್. ಇದು ಪೆಟ್ರೋಲ್. ಇದು ಡೀಸೆಲ್. 2019 ಮಾಡಲ್ ಗಾಡಿ, ಸಿಂಗಲ್ ಓನರ್, 1,05,000 ರೆಕಾರ್ಡೆಡ್ ಓಡಿದೆ. ಕಂಪನಿ ಸರ್ವಿಸ್ ಎಲ್ಲ ಇದೆ. ಟಾಪ್ ಎಂಡ್ ಮಾಡಲ್, ಎಕ್ಸೆಟ್ ಪ್ಲಸ್ ಬೈ ಇದು. ಓಕೆ, ಕಂಪನಿ ಸರ್ವಿಸ್ ಇರ್ತಕ್ಕಂಥ ಪ್ರೈಸ್ ಕೂಡ ಕೊಡ್ತೀನಿ. ಅದೇ ಪೆಟ್ರೋಲ್ ಗಾಡಿ ಎಷ್ಟಿತ್ತು? 8,45,000 ಫೈನಲ್ ಇತ್ತಲ್ಲ, ಇದು 7,45,000 ಕೊಡ್ತೀನಿ. 7,45,000ಗೆ ಡೀಸೆಲ್ ವೆಹಿಕಲ್ ಸಿಗುತ್ತೆ. ಅದನ್ನು 19 ಮಾಡಲ್ ಟಾಪ್ ಎಂಡ್. ಹೌದು. ಓಕೆ, ಸೂಪರ್. ಅದರಲ್ಲೂ ಟಾಟಾ ನೆಕ್ಸಾನ್ ಸಿಗುತ್ತೆ, 5 ಸ್ಟಾರ್ ರೇಟಿಂಗ್ ಜೊತೆಗೆ ಫ್ಲೋಟಿಂಗ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಟಾಪ್ ಎಂಡ್. 745 ನಾನು ಪ್ರೈಸ್ ಹೇಳಿದ್ದೀನಿ. ಆನ್ ಟೇಬಲ್ ಬರ್ಲಿ, ಇನ್ನೂ ಸ್ವಲ್ಪ ಮಾಡ್ಕೊಡ್ತೀನಿ. ಫೈನಲ್ ಹೇಳ್ಬಿಡಿ ಸರ್. ಓಕೆ ಸರ್, 7,20,000 ಕೊಡಿ ತಗೊಂಡೋಗಿ ಸರ್. 7,20,000ಗೆ ಡೀಸೆಲ್ ವೇರಿಯಂಟ್ ಟಾಟಾ ನೆಕ್ಸಾನ್ ಸಿಗುತ್ತೆ ನೋಡಿ. ಅದರಲ್ಲೂ ಸಿಂಗಲ್ ಓನರ್. ನೆಕ್ಸ್ಟ್ ಇದು
ಸರ್ ವಾಲ್ಸ್ವಾಗನ್ ಪೋಲೋ 16 ಮಾಡಲ್ ಸಿಂಗಲ್ ಗಾಡಿ ಹರಿಯಾಣ ಅಂತ ತಿಳ್ಕೊಂಡ್ಬೇಡಿ ಓಕೆ ಎಲ್ಲ NOC ರೆಡಿ ಆಯ್ತು ನಂಬರ್ ಮಾತ್ರ ಪೆಂಡಿಂಗ್ ಇದೆ 2 ಡೇಸ್ ಅಲ್ಲಿ ನಂಬರ್ ಕೂಡ ಕೊಡ್ತೀನಿ ನಂಬರ್ ಸಿಕ್ಬಿಡುತ್ತೆ ವಿತ್ ಕರ್ನಾಟಕ ಜೊತೆ ನಿಮಗೆ ಪ್ರೈಸ್ ಕೊಡ್ತಾ ಇದ್ದೀನಿ 5,75,000 ಕೊಟ್ ಮಾಡಿದ್ದೀನಿ 16 ಮಾಡಲ್ ಸಿಂಗಲ್ ಓನರ್ 60,000 ಓಡಿದೆ ಗಾಡಿ ಓಕೆ ಹೈ ಲೈನ್ ಟಾಪ್ ಎಂಡ್ ಮಾಡಲ್ ಗಾಡಿ ಹೈ ಲೈನ್ ಅದ್ರಲ್ಲಿ ಡೀಸೆಲ್ ಅಲ್ವಾ ಅದು ಪೆಟ್ರೋಲ್ ಇದು ಓಕೆ 16 ಮಾಡಲ್ ಸಿಂಗಲ್ ಓನರ್ ಬರೀ 60,000 ಓಡಿದೆ ಗಾಡಿ ಓಕೆ ಅದರಲ್ಲೂ ಪೋಲೋ ಸಿಗುತ್ತೆ ನಿಮಗೆ 5,75,000 ಕೋಟಿಂಗ್ ಹೇಳಿದ್ರಾ ಪ್ರೈಸ್ ಹೇಳಿ 5,50,000 ಕೊಡಿ ಸರ್ ತಗೊಂಡೋಗಿ ಸರ್ 5,50,000 16 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ನಂಬರ್ ಜೊತೆಗೆ ಸಿಗುತ್ತೆ ಅದು ಕರ್ನಾಟಕ ರಿಜಿಸ್ಟ್ರೇಷನ್ ನಂಬರ್ ಜೊತೆ ಏನು ವೇಟ್ ಮಾಡಂಗೇ ಇಲ್ಲ ಕಸ್ಟಮರ್ ಓಕೆ ಪೋಲೋ ಅದರಲ್ಲೂ ರೆಕಾರ್ಡೆಡ್ 60,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಸಿಗುತ್ತೆ ನೋಡಿ ನಿಮಗೆ ಇದು ಬೇಡ ಅಂದ್ರೆ ಪ್ಯೂರ್ ಕರ್ನಾಟಕದ್ದು ಐತೆ ಅದು ರೆಡ್ ಕಲರ್ GT ಇದು ಓಕೆ 2018 ಮಾಡಲ್ ಸೆಕೆಂಡ್ ಓನರ್ ಆಗಿದೆ 58,000 ರೆಕಾರ್ಡೆಡ್ ಓಡಿದೆ ಗಾಡಿ ಸೂಪರ್ ಇದೆ ತಗೊಂಡೋಗಿ ₹1 ಕೆಲಸ ಮಾಡ್ತಂಗಿಲ್ಲ ಬರೀ 58,000 ರೆಕಾರ್ಡೆಡ್ 16 ಮಾಡಲ್ ಇದು ಹಿಸ್ಟ್ರಿ ಕೂಡ ಕೊಡ್ತೀನಿ 16 ಅಲ್ಲ ಸರ್ 18 ಮಾಡಲ್ ಓಕೆ 18 ಮಾಡಲ್ ಅದು ಹೈ ಲೈನ್ ಪ್ಲಸ್ ಹೈ ಲೈನ್ ಇದರಲ್ಲಿ ಹೈ ಲೈನ್ ಇಲ್ಲ ಇದು ಹೈ ಲೈನ್ ಬರೋದು TSI ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಟೋಮ್ಯಾಟಿಕ್ ವೇರಿಯಂಟ್ ಬರುತ್ತೆ ನೋಡಿ ಬಾಡಿ ಲೈನ್ ಯಾವ ತರ ಇದೆ ಅಂತ ಒಳ್ಳೆ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು ಪ್ಯೂರ್ ಕರ್ನಾಟಕ KA09 ಮೈಸೂರು ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ ಪ್ರೈಸ್ ಏನ್ ಹೇಳ್ತೀರಾ ಬೈ ಇದಕ್ಕೆ ಸರ್ ಪ್ರೈಸ್ ಬಂದು 7,95,000 ಕೊಟ್ ಮಾಡಿದೀನಿ ಬೈ ಫೈನಲ್ ಯೂಟ್ಯೂಬ್ ಹಾಕೊಂಡ ಬಂದ್ರೆ ಪ್ರೈಸ್ ಬೇಕಾ ಹಬ್ಬಕ್ಕೆ ಅಂತನಾ 7,70,000 ಕೊಡಿ ತಗೊಂಡೋಗಿ 7,70,000 ರೂಪಾಯಿಗೆ ಪೋಲೋ GT ಅದರಲ್ಲೂ 18 ಮಾಡಲ್ ಸಿಗುತ್ತೆ ಬರೀ 58,000 ಕಿಲೋಮೀಟರ್ ಜೆನ್ಯೂನ್ ಓಡಿರ್ತಕ್ಕಂಥ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಸಿಗುತ್ತೆ 1.2 ಲೀಟರ್ TSI ಆಟೋಮ್ಯಾಟಿಕ್ ಅದರಲ್ಲೂ ಆಟೋಮ್ಯಾಟಿಕ್ ವೇರಿಯಂಟ್ ಸಿಗುತ್ತೆ ನೋಡಿ ಸಿಯಾಜ್ ಕೂಡ ಅವೈಲೇಬಲ್ ಇದೆ ಮಾರುತಿ ಇದೆ ಟಾಟಾ ಇದೆ ಹ್ಯುಂಡೈ ಇದೆ ಹೋಂಡಾ ಇದೆ ವಾಲ್ಸ್ವಾಗನ್ ಇದೆ ಸ್ಕೋಡಾ ಇದೆ ಎಲ್ಲ ಗಾಡಿ ಇದೆ ಎಲ್ಲ ಗಾಡಿ ಸ್ಯಾಂಗ್ಯಾನ್ ಕೂಡ ಬಿಟ್ಟಿಲ್ಲ ಅದು ಇದೆಯಾ ಅದು ಇದೆ ಎಲ್ಲಾ ಶೋರೂಮ್ದು ಒಂದೊಂದು ವೆಹಿಕಲ್ ತಗೊಂಡ್ಬಂದು ನಿಲ್ಸ್ಬಿಟ್ಟವ್ರೆ ಎಲ್ಲ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ ಇದೆ ಎಲ್ಲ ಮಾಡೆಲ್ ಗಾಡಿನೇ ಫಿಯಟ್ ತನಕ ನಾನು 17 ಮಾಡಲ್ ನಿಲ್ಸಿದೀನಿ ಗಾಡಿ ಓಕೆ ಫಿಯಟ್ ತನಕನೂ ಇದೆಯಾ ಫಿಯಟ್ ತನಕ ನಾನು 17 ಮಾಡಲ್ ಗಾಡಿ ಓಕೆ 17 ಮಾಡಲ್ ಕೂಡ ಇದೆ ಎಲ್ಲ ಮಾಡೆಲ್ ವೆಹಿಕಲ್ಸ್ ಇದೆ ಅಂತಾನೆ ಹೇಳ್ಬೋದು ಎಲ್ಲದಕ್ಕೂ ಲೋನ್ ಆಗುತ್ತಾ ಎಲ್ಲ ಗಾಡಿಗೂ ಲೋನ್ ಆಗುತ್ತೆ ಎಲ್ಲ ಗಾಡಿಗೂ ಆಗುತ್ತೆ ಓಕೆ ಮಾರುತಿ ಸಿಯಾಜ್ ಏನ್ ಹೇಳಿ ಸರ್ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ZXi ಪ್ಲಸ್ 90,000 ರೆಕಾರ್ಡೆಡ್ ಓಡಿದೆ ಕಂಪನಿ ಸರ್ವಿಸ್ ಇದೆ ಗಾಡಿ ಪೆಟ್ರೋಲ್ 16 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲ್ ಗಾಡಿ ಓಕೆ ಟಾಪ್ ಎಂಡ್ ZXi ಓಕೆ ಟಾಪ್ ಎಂಡ್ ಮಾಡಲು ವಿತ್ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಟೈರ್ ಪ್ರೊಫೈಲ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಪುಷ್ ಸ್ಟಾರ್ಟರ್ ಕೂಡ ಬರುತ್ತೆ ZXi ಪ್ಲಸ್ ಇದು ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಹಾಗೆ ಇಂಟೀರಿಯರ್ ನೋಡಬಹುದು ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ಪುಷ್ ಬಟನ್ ಸ್ಟಾರ್ಟ್ ಜೊತೆಗೆ ಬರ್ತಕ್ಕಂಥ ವೆಹಿಕಲ್ ಟಾಪ್ ಎಂಡ್ ಮಾಡಲ್ ಇದಾಗಿರುತ್ತೆ ZXi ಅಂತ ಜಸ್ಟ್ ಬಂದಿರೋದು ಗಾಡಿ ಜಸ್ಟ್ ಬಂದಿದೆ ಹಾಕಿದ್ದೀನಿ ಇನ್ನು ರೀಫಬ್ ಗಿಫಬ್ ಏನು ಮಾಡಿಲ್ಲ ಏನು ಮಾಡಿಲ್ಲ ಕ್ಲೀನ್ ಆಗಿ ಹೊಸ ಗಾಡಿ ತರ ಕೊಡ್ತೀನಿ ಓಕೆ ಕ್ಲೀನ್ ಮಾಡಿ ಕೊಡ್ತಾರಂತೆ ಬಿಕಾಸ್ ಇಲ್ಲಿ ಸೀಟ್ ಕವರ್ಸ್ ಎಲ್ಲ ಸ್ವಲ್ಪ ಧೂಳು ಹಿಡ್ಕೊಂಡಿದೆ ಪರವಾಗಿಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಕೊಡ್ತಾರೆ ಪ್ರೈಸ್ ಬಂದು 5,75,000 ಕೊಟ್ಟು ಮಾಡಿದೀನಿ ಬೈ ಯಾವ ಮಾಡಲ್ ಅಂದ್ರಿ 16 ಮಾಡಲ್ 5,75,000 ಟಾಪ್ ಎಂಡ್ ಓಕೆ ಓನರ್ ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ 90,000 ರೆಕಾರ್ಡೆಡ್ ಓಡಿದೆ ಎಷ್ಟು 90,000 ಪ್ರೈಸ್ ಏನಿದೆ ಪ್ರೈಸ್ ಬಂದು 575 ಇದೆ 525 ಫೈನಲ್ ಎಷ್ಟು ಫೈನಲ್ ಟು ಫೈನಲ್ ಹೋಗಿ ಬೈ ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ ರೌಂಡ್ ಫಿಗರ್ ಕೊಡ್ತೀನಿ 5.5 ಲಕ್ಷ ಕೊಡ್ತೀನಿ 5.5 ಲಕ್ಷಕ್ಕೆ ಟಾಪ್ ಎಂಡ್ ಮಾಡಲು ಸುಜುಕಿ ಮಾರುತಿ ಸುಜುಕಿ ಸಿಯಾಜ್ ಸಿಗುತ್ತೆ ನಿಮಗೆ ಅದರಲ್ಲೂ ಸಿಂಗಲ್ ಓನರ್ ಸಿಗುತ್ತೆ ಓಕೆ ರೆಕಾರ್ಡೆಡ್ ಸಿಗುತ್ತೆ ಇದನ್ನು ಎಲ್ಲ ರೆಕಾರ್ಡ್ ಸಿಗುತ್ತೆ ಎಲ್ಲ ರೆಕಾರ್ಡೆಡ್ ಇಲ್ಲಿ ಬಂದ್ರೆ ಎಲ್ಲಾ ಗಾಡಿಗೂ ರೆಕಾರ್ಡೆಡ್ ಸಿಗುತ್ತೆ ನಿಮ್ಗೆ ಯಾವ್ದೇ ತರ ಅದು ಆಚೆ ಯಾವಾಗ ಬೇಕಂದ್ರೂ ಸರ್ವಿಸ್ ಆಗ್ಲಿ ನಾನು ರೆಕಾರ್ಡ್ ಕೊಡ್ತೀನಿ ಓಕೆ ಯಾವ ಟೈಮ್ ಅಲ್ಲಿ ಆಗಿದ್ರು ರೆಕಾರ್ಡ್ ಸಿಗುತ್ತೆ ಹಾಗೆ ಮೀಟರ್ ಮಾತ್ರ ನನ್ನ ಹತ್ರ ಟ್ಯಾಂಪ್ ಇರಲ್ಲ ಸರ್ ಮಾಡಿದ್ರೆ ಏನ್ ಮಾಡ್ತಾರೆ ಪ್ರೈವೇಟ್ ಅಲ್ಲಿ ಸರ್ವಿಸ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ಮತ್ತೆ ಸರ್ವಿಸ್ ಹಿಸ್ಟ್ರಿ ಬೇಕಾ ಪ್ರತಿ ಒಂದು ಗಾಡಿಗೂ ನಾನು ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಮತ್ತೆ ಜೆನ್ಯೂನ್ ಮೀಟರ್ ಕೊಡ್ತೀನಿ ಜೆನ್ಯೂನ್ ಮೀಟರ್ ಸಮೇತ ಸಿಗುತ್ತೆ ನಿಮಗೆ ಅದು ಹೌಸ್ ಆಫ್ ಕಾರ್ಸ್ ಅಲ್ಲಿ ಮಾತ್ರ ಅಂತಾನೆ ಹೇಳ್ಬೋದು ಬನ್ನೇರ್ಘಟ್ಟ ಮೇನ್ ರೋಡ್ ಅಲ್ಲಿ ಹಾಗೆ ನೆಕ್ಸ್ಟ್ ಒಂದು ವರ್ಣ 2014 ಮಾಡಲ್ ಸೆಕೆಂಡ್ ಓನರ್ ಆಗಿದೆ 1.4 ಇಂಜಿನ್ ಪೆಟ್ರೋಲ್ ಇದು SX 14 ಮಾಡಲ್ ಡೀಸೆಲ್ ಸರ್ ಇದು ಪೆಟ್ರೋಲ್ ಓಕೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ SX ವೇರಿಯಂಟ್ ಆಗಿರುತ್ತೆ ಬಾಡಿ ಲೈನ್ ನೋಡಿ ಸಿಂಗಲ್ ಸ್ಕ್ರಾಚ್ ಕಾಣ್ಲಿಕ್ಕೆ ಸಿಗೋದಿಲ್ಲ ಅಷ್ಟು ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್ ಅಂತ ಹೇಳ್ಬೋದು ಅದು ಬಿಡಿ ಎಷ್ಟು ಓಡಿರ್ಬೋದು ಗಾಡಿ ಎಷ್ಟು ಓಡಿದೆ ಸರ್ 38,000 ಓಡಿದೆ 38,000 ಹೌದು 38,000 ಓಡಿದೆ ಬರೀ 38,000 ಓಡಿರ್ತಕ್ಕಂಥ ಹುಂಡೈ ವರ್ಣ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅನ್ಸುತ್ತೆ ತುಂಬಾ ಕಮ್ಮಿ ಇದೆ ಸರ್ ತುಂಬಾ ಕಡಿಮೆ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋದು ಅದರಲ್ಲಿ ಒಂದು ವೆಹಿಕಲ್ ಅದರಲ್ಲೂ ಪೆಟ್ರೋಲ್ ಅಲ್ಲಿ 38,000 ಕಿಲೋಮೀಟರ್ ಅಷ್ಟೇ ಓಡಿರೋದು 1.6 ಅಲ್ಲ 1.4 ಇದು ಮೈಲೇಜ್ ಕೂಡ ಬರುತ್ತೆ 1.4 ಒಳ್ಳೆ ಮೈಲೇಜ್ ಬರುತ್ತೆ 116 ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಸುತ್ತೆ ಅಲ್ವಾ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇಂಟೀರಿಯರ್ ನೋಡಿ ಬಿಕಾಸ್ 38,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್ ಯಾವ ತರ ಮೇಂಟೈನ್ ಮಾಡಿರ್ಬೋದು ನೋಡಿ ಇಂಟೀರಿಯರ್ ಕೂಡ ಲೆದರ್ ಸೀಟ್ಸ್ ಎಲ್ಲ ಇದೆ ಎಲ್ಲ ಪ್ರೀಮಿಯಂ ಆಗಿದೆ ಕಂಪನಿ ಫ್ರೀಡ್ ಆಗಿ ಏನೇನು ಬಂದಿದೆ ಎಲ್ಲವೂ ಹಂಗೆ ಇದೆ ಏನು ಕೂಡ ಚೇಂಜಸ್ ಮಾಡಿಲ್ಲ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ಪ್ಯೂರ್ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಇದಾಗಿರುತ್ತೆ ಅದರಲ್ಲೂ ಹುಂಡೈ ವರ್ಣ
ಏನ್ ಪ್ರೈಸ್ ಹೇಳ್ತೀರಾ ಸರ್? ಬರೀ 38,000 ಕಿಲೋಮೀಟರ್ ಓಡಿರ್ತಕ್ಕಂಥ ವರ್ಣ. ನಾನು 5.5-6 ಲಕ್ಷ ಬೇಡ ಬೈ ನನಗೆ. 4,75,000 ಕೊಟ್ಟು ಮಾಡಿದ್ದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬರೀ ನೆಗೋಷಿಯಬಲ್ 4.5 ಲ್ಯಾಕ್ ಕ್ಲೋಸ್ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೆ ಅದರಲ್ಲೂ ವರ್ಣ ಫ್ಲೂಡಿಕ್ SX ಬರುತ್ತೆ, ಫ್ಲೂಡಿಕ್ ಸಿಗುತ್ತೆ ನಿಮ್ಗೆ. ಅದರಲ್ಲೂ 38,000 ಕಿಲೋಮೀಟರ್ ಓಡಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಓಕೆ, ಹಾಗೆ ಒಂದು ಸ್ಕೋಡಾ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್, ಇದು ಪ್ರೀಮಿಯಂ ಸರ್. ಇದು ಸ್ಕೋಡಾ ಆಕ್ಟಾವಿಯಾ 1.8 TSI ಟಾಪ್ ಅಂಡ್ ಮಾಡೆಲ್ ಎಲಿಗೆನ್ಸ್ ವಿತ್ ಸನ್ರೂಫ್ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಪ್ಯಾನೋರಾಮಿಕ್ ಬರುತ್ತೆ ನಮಗೆ. ಎಕ್ಸ್ಟೀರಿಯರ್ ನೋಡಿ ಯಾವ ತರ ಇರುತ್ತೆ ಅಂತ. 7100 ನಂಬರ್ ಕೂಡ ತುಂಬಾ ನಂಬರ್ ಸರ್ ಇದು. ಓಕೆ, ನೋಡ್ಬೋದು. ಬಾಡಿ ಲೈನು ಸೂಪರ್ ಆಗಿ ಮೇಂಟೈನ್ ಆಗಿದೆ. ಆಮೇಲೆ ಇಂಟೀರಿಯರ್ ಕೂತ್ಕೊಂಡು ಓಡಿಸೋದಕ್ಕೆ ಆ ತರ ಫೀಲ್ ಇರುತ್ತೆ. ಇಂಟೀರಿಯರ್ ಸೂಪರ್ ಸರ್. ಇಂಟೀರಿಯರ್ ಸೂಪರ್ ಅಲ್ವಾ? ಸೂಪರ್ ನೋಡಿ. ಇಂಟೀರಿಯರ್ ಯಾವ ತರ ಬರುತ್ತೆ ಅಂದ್ರೆ ಲಕ್ಸುರಿಯಸ್ ಆಗಿ ಇರುತ್ತೆ ಅಂತಾನೆ ಹೇಳ್ಬೋದು. ಒಂದು ಫೀಲ್ ಬರುತ್ತೆ ನಿಮಗೆ ಇಂಟೀರಿಯರ್ ಕೂತ್ಕೊಂಡು ಓಡಿಸೋದಾದ್ರೆ. ಅದರಲ್ಲೂ 1.8 ಲೀಟರ್ ಇಂಜಿನ್ ಬರ್ತದೆ. TSI ಇಂಜಿನ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವಿತ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಒಂದು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಇದು. ಹೌದು. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು 17 ಅಲ್ವಾ? 15 ಮಾಡಲ್. 15 ಮಾಡಲ್, ಸೆಕೆಂಡ್ ಓನರ್. 90,000 ರೆಕಾರ್ಡೆಡ್ ಓಡಿದೆ. 90,000 ಪೆಟ್ರೋಲ್ ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ 10 ಇಂದ 11 ಲಕ್ಷ ಇದೆ ಸರ್. ನನ್ಗೆ ಅಷ್ಟೊಂದು ಬೇಡ. 4,45,000 ಕೋಟ್ ಮಾಡಿದೀನಿ. ಸಾರಿ, ಅದೇ ನೋಡ್ತಾ ಇದ್ದೀನಿ. 9,45,000. ಓಕೆ, ಹಾ ಹೇಳಿ ಸರ್. ಸರ್ ಮಾರ್ಕೆಟ್ ಅಲ್ಲಿ 10 ಇಂದ 11 ಲಕ್ಷ ಇದೆ. ನನ್ನ ಕಡೆ ಅಷ್ಟೊಂದು ಪ್ರೈಸ್ ಇಲ್ಲ. 9,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 9 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 9 ಲಕ್ಷಕ್ಕೆ ನೋಡಿ ಆಕ್ಟಾವಿಯಾ ಸಿಗುತ್ತೆ. ಅದರಲ್ಲೂ ನಿಮ್ಗೆ 1.8 ಲೀಟರ್ TSI ಇಂಜಿನ್ ಬರ್ತಕ್ಕಂಥ ಪೆಟ್ರೋಲ್ ವೇರಿಯಂಟು, ಆಟೋಮೆಟಿಕ್ ವೇರಿಯಂಟ್ ಸಿಗುತ್ತೆ ನಿಮಗೆ. ರೆಕಾರ್ಡೆಡ್ ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. ಅದರಲ್ಲೂ 90,000 ಕಿಲೋಮೀಟರ್ ಓಡಿರ್ತಕ್ಕಂಥ ವೆಹಿಕಲ್. 7100 ಫ್ಯಾನ್ಸಿ ನಂಬರ್ ಜೊತೆಗೆ. ನೆಕ್ಸ್ಟ್ ಇದು ಸರ್ ವಾಲ್ಕ್ಸ್ವ್ಯಾಗನ್ ವೆಂಟೋ ಹೈಲೈನ್ ಟಾಪ್ ಎಂಡ್ ಮಾಡಲ್ 2020 ಮಾಡಲ್. 20 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 60,000 ಮಾತ್ರ ಓಡಿದೆ ಗಾಡಿ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಮಾಡಲ್ ಇರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ 1 ಲೀಟರ್ ಇಂಜಿನ್ ಗಾಡಿ ಇದು. 1 ಲೀಟರ್ ಇಂಜಿನ್ ಮೈಲೇಜ್ ಸೂಪರ್. 17, 18, 19 ತನಕ ಬರುತ್ತೆ. ಆರಾಮಾಗಿ ಮೈಲೇಜ್ ಬರುತ್ತೆ. ಯಾಕಂದ್ರೆ 1 ಲೀಟರ್ ಇಂಜಿನ್ ಬರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಬರ್ತಕ್ಕಂಥದ್ದು ನೋಡ್ಬೋದು. ವೋಲ್ಕ್ಸ್ವ್ಯಾಗನ್ ವೆಂಟೋ ಬರುತ್ತಲ್ವಾ? ವೆಂಟೋ ಇಂಟೀರಿಯರ್ ನೋಡಿ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ವಿತ್ ವೆಂಟಿಲೇಟೆಡ್ ಸೀಟ್ಸ್ ಎಲ್ಲ ಇರ್ತಕ್ಕಂಥ ವೋಲ್ಕ್ಸ್ವ್ಯಾಗನ್ ವೆಂಟೋ. ಪ್ರೈಸ್ ಏನ್ ಹೇಳಿದ್ರಿ? ಪ್ರೈಸ್ ಬಂದು 8,75,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದು 8,45,000 ಕ್ಲೋಸ್ ಮಾಡ್ಕೊಡ್ತೀನಿ. 8,45,000 ರೂಪಾಯಿಗೆ. ಅದರಲ್ಲೂ ನಿಮ್ಗೆ 2020 ಮಾಡಲು ವೋಲ್ಕ್ಸ್ವ್ಯಾಗನ್ ವೆಂಟೋ ಸಿಗುತ್ತೆ. 1 ಲೀಟರ್ ಇಂಜಿನ್, 1 ಲೀಟರ್ ಇಂಜಿನ್ ಜೊತೆಗೆ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ವೆಹಿಕಲ್. 18, 19 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? 60,000 ಓಡಿದೆ. 60,000 ಅಷ್ಟ 60,000 ಓಡಿದೆ ನೋಡಿ. ಇದು ನೆಕ್ಸ್ಟ್ ಇದೆ ಬನ್ನಿ. ಇನ್ನು ಆಟೋಮೆಟಿಕ್ ಗಾಡಿ ಎಲೆಂಟ್ರಾ ಕೂಡ ಇದೆ, ತೋರಿಸ್ತೀನಿ. ಹಿಂದ್ಗಡೆ ಎಲ್ಲ HU ಸೆಗ್ಮೆಂಟ್ ವೆಹಿಕಲ್ ಇದೆ. ಒಂದು 7-8 ಇಲ್ಲಿ ಇದೆ ನನ್ನ ಹತ್ರ. ಆಕ್ಚುಲಿ ಒಂದು 15 ಇಂದ 16 ಗಾಡಿ ಇದೆ ನನ್ನ ಹತ್ರ. ಓಕೆ, 15-16 ಗಾಡಿ ಇದೆ. ನೆಕ್ಸ್ಟ್ ನೋಡಿ, ಇದು ಯಾವುದು ಸರ್? ಸರ್ ವಾಲ್ಕ್ಸ್ವ್ಯಾಗನ್ ಜೆಟ್ಟಾ ಹೈಲೈನ್ 13 ಮಾಡಲ್ ಸಿಂಗಲ್ ಓನರ್ ಗಾಡಿ. ಎಷ್ಟು? 13 ಮಾಡಲ್. 13 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ನೋಡಿ, ಡೀಸೆಲ್ ಬಂತು ರೆಡಿ ನಿಮ್ಗೆ. ನೆಕ್ಸ್ಟ್ ಡೀಸೆಲ್ 60 ಓಡಿದೆ, 75 ಓಡಿದೆ. ನಾನು ವಾರಂಟಿ ಕೊಡಲ್ಲ ಅಂತ ಆತರ ಏನಿಲ್ಲ. 1,10,000 ರೆಕಾರ್ಡೆಡ್ ಓಡಿದೆ ಗಾಡಿ. 1,10,000 ನೋಡಿ. ಆಸ್ ಇಟ್ ಇಸ್ ಅವ್ರು ಏನು ಓಡಿದೆ ಅದನ್ನೇ ಹೇಳ್ತಾ ಇದ್ದಾರೆ. ಹೇಳಿ ಕೊಡ್ತೀನಿ ಸರ್. ಎಷ್ಟು 2 ಲಕ್ಷ ಸರ್ವಿಸ್ ಹಿಸ್ಟ್ರಿ ಬೇಕು ಅಂದ್ರೆ ಕೊಟ್ಬಿಡ್ತಾರೆ. ಅಷ್ಟು ಜೆನ್ಯೂನ್ ಆಗಿರ್ತಕ್ಕಂಥ ವೆಹಿಕಲ್. ಪ್ಲಸ್ ಹೌಸ್ ಆಫ್ ಕಾರ್ಸ್ ಅಲ್ಲಿ ಏನೇ ಕಾರ್ ತಗೊಳ್ಳಿ ನಿಮ್ಗೆ ಜೆನ್ಯೂನ್ ಆಗಿ ಸಿಗುತ್ತೆ. ಗಾಡಿ ಕೂಡ ನಿಮ್ಗೆ ಎಲ್ಲ ಗಾಡಿಗೆ ನಿಮ್ಗೆ ನಾನು ಹಿಸ್ಟ್ರಿ ಕೊಡ್ತೀನಿ. ಓಕೆ, ಹಿಸ್ಟ್ರಿ ಕೊಡ್ತಾರೆ. 8082 ನಂಬರ್ ಇರ್ತಕ್ಕಂಥ ವೆಹಿಕಲ್. ಓನರು ಸಿಂಗಲ್ ಓನರ್ ಆಗಿದೆ. 1,10,000 ಓಡಿದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಬಂದು 5,85,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 5,60,000 ಕ್ಲೋಸ್ ಮಾಡ್ಕೊಡ್ತೀನಿ. 5,60,000 ರೂಪಾಯಿಗೆ ಸಿಂಗಲ್ ಓನರ್. ಅದರನ್ನು ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಸಿಗುತ್ತೆ ಅಲ್ವಾ? ಸಿಂಗಲ್ ಓನರ್ 13 ಮಾಡಲ್ 12. 5,60,000 ರೂಪಾಯಿಗೆ ಸಿಂಗಲ್ ಓನರ್. ಅದರನ್ನು ವೋಲ್ಕ್ಸ್ವ್ಯಾಗನ್ ಜೆಟ್ಟಾ ಸಿಗುತ್ತೆ. ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಕಡಿಮೆ ಬಜೆಟ್ ಅಲ್ಲಿ ಅಂತ ಹೇಳಿದ್ರೆ. ಆರಾಮಾಗಿ ಜೆಟ್ಟಾಗಿ ಹೋಗ್ಬೋದು. ಸ್ಪೇಷಿಯಸ್ ವೆಹಿಕಲ್ ಬರುತ್ತೆ. ಮತ್ತೆ ಇಂಟೀರಿಯರ್ ಅಲ್ಲಿ ತುಂಬಾ ಲಕ್ಸುರಿಯಸ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಸೈಡ್ ಪ್ಯಾಸೆಂಜರ್ ಕೂಡ ನೋಡಿ, ಅದು ಕಪ್ ಹೋಲ್ಡರ್ಸ್ ಪ್ರೀಮಿಯಂ ಗಾಡಿಯಲ್ಲೇ ಬರುತ್ತೆ. ಎಲ್ಲ ಪ್ರೀಮಿಯಂ ಅಲ್ಲಿ ಏನೇನ್ ಬರುತ್ತೆ ಅದು ಬರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದು ಸರ್ ಡಸ್ಟರ್ 2013 ಮಾಡಲ್ RXZ 110 PS ಡೀಸೆಲ್. 13 ಮಾಡಲ್ ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ. ವೆಸ್ಟ್ ಬೆಂಗಾಲ್ ಗಾಡಿ. ಇದಕ್ಕೆ NOC ಜೊತೆ ಕೊಡ್ತೀನಿ ನಾನು. ಜಸ್ಟ್ 3,65,000 ಕೊಟ್ಟು ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 3,40,000ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 3,40,000 ರೂಪಾಯಿಗೆ 13 ಮಾಡಲ್ ಡೀಸೆಲ್. ಅದರಲ್ಲೂ ನೋಡಿ ಡಸ್ಟರ್ ಸಿಗ್ತಕ್ಕಂಥದ್ದು. ಅದು ಟಾಪ್ ಎಂಡ್ ಮಾಡಲ್. ಎಕ್ಸ್ಟ್ರಾ ಚಾರ್ಜಸ್ ಕೇಳಲ್ಲ, ಏನು ಕೇಳಲ್ಲ. ವಿತ್ NOC ಕೊಡ್ತೀನಿ. ವಿತ್ NOC. ಕರ್ನಾಟಕ ಬೇಕು ಅಂದ್ರೆ? ಕರ್ನಾಟಕ ಬೇಕಂದ್ರೆ 4.5 ಲಕ್ಷ ಕೊಡಿ. ವಿತ್ ಕರ್ನಾಟಕ ಎಲ್ಲ ಟ್ಯಾಕ್ಸ್ ರೀನಂಬರ್ ಎಲ್ಲ ಮಾಡಿ ಕೊಡ್ತೀರಾ. 4.5 ಲಕ್ಷ ತಗೊಂಡ್ಬರ್ತೀವಿ ಅಂತ ಮಾಡ್ಕೊಳ್ಳಿ ಸರ್. 4.5 ಲಕ್ಷ ಆಗಲ್ಲ. 50,000 ಲೋನ್ ಆಗುತ್ತೆ ಸರ್. ಇದಕ್ಕೆ ಆಗಲ್ಲ ಅಲ್ಲ? ಕರ್ನಾಟಕ ಆದ್ಮೇಲೆ ನಿಮ್ಗೆ ಎಷ್ಟು 4 ಲಕ್ಷ ಲೋನ್ ಆಗ್ಬಿಡುತ್ತೆ.
ಕರ್ನಾಟಕ ಆದ್ಮೇಲೆ ಕರ್ನಾಟಕ ಆಗಿಂತ ಮುಂಚೆ ಕೊಡಬೇಕಲ್ಲ ಲೋನ್ ಆಗಲ್ಲ ಆಗಲ್ಲ ಅದರ್ ಸ್ಟೇಟ್ ಲೋನ್ ಆಗಲ್ವಲ್ಲ ಎಲ್ಲರಿಗೂ ಆಗಲ್ಲ ಅದೊಂದು ತೊಂದ್ರೆ ಅದ್ ಬಿಟ್ರೆ 4.5 ಲಕ್ಷಕ್ಕೆ ಒಳ್ಳೆ ಪ್ರೈಸ್ ಅಲ್ಲಿ ಯಾಕಂದ್ರೆ 13 ಮಾಡಲು ಸಿಂಗಲ್ ಓನರ್ ಅಲ್ಲ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ಎಷ್ಟು ಓಡಿದೆ ಸರ್ ಇದು ಸರ್ ಅದು 1,10,000 ರೆಕಾರ್ಡೆಡ್ ಇದು 1,10,000 ರೆಕಾರ್ಡೆಡ್ ನೋಡಿ ಯಾವ ಗಾಡಿ ತಗೊಂಡ್ರು ನಿಮ್ಗೆ ರೆಕಾರ್ಡ್ ಸಿಗುತ್ತೆ ನೆಕ್ಸ್ಟ್ ಇದು ಎಲೆಂಟ್ರಾ ಸರ್ ತಿಮಿಂಗ್ಲಾ ತರ ಒಂಥರ ಡಾಲ್ಫಿನ್ ಶೇಪ್ ಹೇಳಿ ಸರ್ ಸರ್ ಸೂಪರ್ ಗಾಡಿ ಇದು ನನ್ ಕೇಳಿದ್ರೆ ವರ್ನಾಗಿಂತ ಒಳ್ಳೆ ಗಾಡಿ ಎಲೆಂಟ್ರಾ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರ್ಬೋದು ಆದ್ರೆ ಫೀಲಿಂಗ್ ಬಂದು ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಆಟೋ ಟ್ರಾನ್ಸ್ಮಿಷನ್ ಗಾಡಿ ಡೀಸೆಲ್ ಡೀಸೆಲ್ ಫುಲ್ಲಿ ಟಾಪ್ ಅಂಡ್ ಇದು SX ಆಪ್ಷನಲ್ ಪುಷ್ ಬರುತ್ತೆ ಆಟೋಮೆಟಿಕ್ ತುಂಬಾ ಕಮ್ಮಿ ಇದೆ ಓಕೆ ಆಟೋಮೆಟಿಕ್ ತುಂಬಾ ಕಡಿಮೆ ಅಂತ ನೋಡಿ 2012 ಮಾಡಲ್ ಆಗಿದೆ ಗಾಡಿ 1,20,000 ರೆಕಾರ್ಡೆಡ್ ಓಡಿದೆ 1,20,000 ರೆಕಾರ್ಡೆಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಸಿಸ್ಟಮ್ ಇದೆ ಆಟೋ ಟ್ರಾನ್ಸ್ಮಿಷನ್ ಇದೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಪವರ್ ಮಿರರ್ ಮತ್ತೆ ನಿಮಗೆ ವೆಂಟಿಲೇಟರ್ ಸೀಟ್ಸ್ ಕೂಡ ಬರುತ್ತೆ ಸೀಟ್ಸ್ ಎಲ್ಲ ಬರ್ತಕ್ಕಂತ ವೆಹಿಕಲ್ ಅದರಲ್ಲೂ ಟಾಪ್ ಎಂಡ್ ವೇರಿಯಂಟ್ ಡಾಲ್ಫಿನ್ ಶೇಪ್ ಅಲ್ಲಿ ಇರತಕ್ಕಂತ ಎಲಾಂಟ್ರಾ ಏನ್ ಪ್ರೈಸ್ ಹೇಳ್ತೀರಾ ಸರ್ SX ಆಪ್ಷನಲ್ ಪ್ರೈಸ್ ಬಂದು 4,85,000 ಕೊಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 4.25 ಲಕ್ಷ ಕೊಡ್ತೀನಿ ಹೋಗಿ ಸರ್ 4.5 ಲಕ್ಷಕ್ಕೆ ಎಲಾಂಟ್ರಾ ಲಕ್ಸುರಿಯಸ್ ಸಡಾನ್ ಸಿಗುತ್ತೆ ನೋಡಿ ಅದರಲ್ಲೂ ನಿಮ್ಗೆ ಲೈಕ್ ವರ್ಣ ತರ ಬರುತ್ತೆ ಡಾಲ್ಫಿನ್ ಶೇಪ್ ಮತ್ತೆ ಬ್ರಾಡ್ ವೆಹಿಕಲ್ ಸಿಗುತ್ತೆ ವರ್ಣಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ ಓಕೆ ಕಾಕ್ಪಿಟ್ ಮೇಲೆ ಕೂತ್ಕೊಂಡು ಡ್ರೈವ್ ಮಾಡೋ ಫೀಲೇ ಬೇರೆ ಅಂತ ಹೇಳ್ತಾ ಇದ್ದಾರೆ ಫೀಲಿಂಗ್ ಬಂದು ನಿಮಗೆ ಹೈವೇ ಅಲ್ಲಿ ಗೊತ್ತಾಗುತ್ತೆ ಹೈವೇ ಓಕೆ ಸೂಪರ್ ನೆಕ್ಸ್ಟ್ ಇದೆ ಇನ್ನು ಬನ್ನಿ ಈಗ ನನ್ನ ಹತ್ರ 7 ಸೀಟರ್ಸ್ ಇದೆ ತೋರಿಸ್ತೀನಿ 7 ಸೀಟರ್ ಈಗ ನೆಕ್ಸ್ಟ್ ಎಲ್ಲ 7 ಸೀಟರ್ ಬರುತ್ತೆ ಇಲ್ಲಿಂದಾನೇ ತೋರಿಸ್ಲಾ ಓಕೆ ಇಲ್ಲಿಂದ ತೋರಿಸ್ಕೊಂಡು ಹೋಗಿ ಸರ್ ನೋಡಿ ನನ್ನ ಹತ್ರ 3 ಸ್ಯಾಂಗ್ಯಾನ್ ರೆಕ್ಸಾನ್ ಇದೆ ಓಕೆ 3 ಮಾಡೆಲ್ಗಳಿದೆ 15 ಮಾಡೆಲ್ ಇದೆ 13 ಮಾಡೆಲ್ ಇದೆ ಇದು 13 ಮಾಡೆಲ್ ಇದೆ ಇದು RX5 ಇದು ಎರಡು ಬಂದು ನಿಮಗೆ RX7 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವಿತ್ ಸನ್ರೂಫ್ ಇದು ಓಕೆ ಈಗ ಈ ಗಾಡಿಗಳ ವಿಷಯಕ್ಕೆ ಬಂದ್ರೆ ಸರ್ವಿಸ್ ಸೆಂಟರ್ಸ್ ಗಳು ಪ್ರಾಬ್ಲಮ್ ಆಗಬಹುದು ಪ್ರೈವೇಟ್ ಅಲ್ಲೇ ಮಾಡ್ತಾರೆ ಸರ್ ಪ್ರೈವೇಟ್ ಅಲ್ಲೇ ಮಾಡ್ತಾರೆ ಮಹೀಂದ್ರಾದಲ್ಲೇ ಮಾಡ್ತಾರಲ್ಲ ಮಹೀಂದ್ರಾ ತಾನೆ ಮಹೀಂದ್ರ ನೋಡಿ ತುಂಬಾ ಜನ ಗೊತ್ತಿಲ್ಲ ಸ್ಯಾಂಗ್ಯಾನ್ ರೆಸ್ಟಾರೆಂಟ್ ಗೊತ್ತಿರಬಹುದು ಬಟ್ ಈ ಲೋಗೋ ನೋಡಿದ ತಕ್ಷಣ ಇದ್ಯಾವುದಪ್ಪ ಹೊಸ ಗಾಡಿ ಅಂತ ಅನ್ಸಬಹುದು ಬಟ್ ಮಹೀಂದ್ರಾದಲ್ಲಿ ಪ್ರೀಮಿಯಂ ಗಾಡಿ ಇದು ಆವಾಗ 28 ಲಕ್ಷ ರೂಪಾಯಿ ಗಾಡಿ ಇದು 28 ಲಕ್ಷ 28 lakhs 15 ಮಾಡಲ ಇದು 13 ಮಾಡಲ್ ಇದು 15 ಮಾಡಲ್ ಇದು 15 ಮಾಡಲ್ ಇದು 13 ಮಾಡಲ್ ಡೀಟೇಲ್ಸ್ ಕೊಡ್ತೀನಿ ನೋಡಿ ಇದು 15 ಮಾಡಲ್ಗೆ ನಾನು ಒಂದು 8 ಲಕ್ಷ ಕೊಟ್ರೆ ಸಾಕು ಸರ್ 8 ಲಕ್ಷ ಸಾಕಾ ಜಾಸ್ತಿ ಆಯ್ತಲ್ಲ ಬೇಡ ನನ್ಗೆ ಅಷ್ಟೊಂದು ಬೇಡ ತಮಾಷೆ ಬೇಡ ಜಸ್ಟ್ 6 ಲಕ್ಷ ಕೊಡಿ ತಗೊಂಡೋಗಿ 6 ಲಕ್ಷಕ್ಕೆ 15 ಮಾಡಲ್ 7 ಸೀಟರ್ ವೆಹಿಕಲ್ ಅದರಲ್ಲೂ ಮಹೀಂದ್ರಾ ವೆಹಿಕಲ್ ಸ್ಯಾಂಗ್ಯಾನ್ ರೆಕ್ಸ್ಟಾನ್ ಬರುತ್ತೆ RX7 ವಿತ್ ಸನ್ರೂಫ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ RX7 ವಿತ್ ಸನ್ರೂಫ್ ಎಲ್ಲ ಬರ್ತಕ್ಕಂತ ವೆಹಿಕಲ್ ನೋಡಿ ವಿತ್ ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ 2 ಲಕ್ಷ 3 ಲಕ್ಷ ಓಡಿಲ್ಲ ಸರ್ 92,000 ರೆಕಾರ್ಡೆಡ್ ಓಡಿದೆ 92,000 ಡೀಸೆಲ್ ಸರ್ ಡೀಸೆಲ್ ಅಲ್ಲಿ ಬರೀ 92,000 ಓಡಿದೆ ನೋಡಿ 7 ಸೀಟರ್ ವೆಹಿಕಲ್ 7 ಸೀಟರ್ 2.7 ಲೀಟರ್ ಇಂಜಿನ್ ಸರ್ ಇದು ಪವರ್ಫುಲ್ ಇಂಜಿನ್ ಮರ್ಸಿಡೀಸ್ ಇಂಜಿನ್ ಬರುತ್ತೆ ಮರ್ಸಿಡೀಸ್ ಇಂಜಿನ್ ಅಂತ ಹೇಳಿ 2.7 ಲೀಟರ್ ಅಂದ್ರೆ ಟಾಪ್ ಆಫ್ ದ ವೇರಿಯಂಟ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇದು ಬಂದು 13 ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ 1,30,000 ರೆಕಾರ್ಡೆಡ್ ಓಡಿದೆ 30,000 ಓಡಿದೆ ರೆಕಾರ್ಡೆಡ್ ಓಡಿದೆ ಗಾಡಿ ಇದು ಕೂಡ ಮಿಂಟ್ ಕಂಡೀಷನ್ ಇದೆ ವಿತ್ ಸನ್ರೂಫ್ ಆಟೋ ಟ್ರಾನ್ಸ್ಮಿಷನ್ ಕೂಡ ಇದರಲ್ಲೂ ಎಲ್ಲಾ ಫೀಚರ್ಸ್ ಬರುತ್ತೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ನಿಮಗೆ ಸನ್ರೂಫ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಇದು 13 ಮಾಡಲ್ ಆಗಿರುತ್ತೆ ಇದರಲ್ಲಿ ಏನು ಸೇಮ್ ಇಂಟೀರಿಯರ್ ಬರುತ್ತೆ ಸೇಮ್ ಅದೇ ಇಂಟೀರಿಯರ್ ಇದಕ್ಕೂ ಬರುತ್ತೆ ಮಾಡಲ್ ಒಂದೇ ಚೇಂಜ್ ಇರುತ್ತೆ ಅಷ್ಟೇ ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದಕ್ಕೆ ಒಂದು 40,000 ಕಮ್ಮಿ ಕೊಡಿ ಸರ್ 40,000 ಕಡಿಮೆ ಅಂದ್ರೆ 5,60,000 ಕೊಡಿ ಸರ್ 5,60,000 ಕೊಡಿ ತಗೊಂಡೋಗಿ 5,60,000 ಸರ್ ಒಂದು 10,000 ಬಿಟ್ಬಿಡಿ ಸರ್ 5.5 ಲಕ್ಷಕ್ಕೆ ಮಾಡ್ಕೊಡೋಣ ಬನ್ನಿ ಸರ್ 5.5 ಲಕ್ಷಕ್ಕೆ ನೋಡಿ ಅದರಲ್ಲೂ ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಸಿಗುತ್ತೆ ವಿತ್ ಸನ್ರೂಫ್ ಸಮೇತ 7 ಸೀಟರ್ ವೆಹಿಕಲ್ ಹೌದು ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸರ್ ಇದು ಕಮ್ಮಿ ಹೇಳ್ಬೇಕಾ ಗಾಡಿ ಇನ್ನೂ ಕಡಿಮೆ ಇದೆ ನೋಡಿ ಸರ್ 2013 ಮಾಡಲ್ ಇದನ್ನು RX5 ಇದು ಇದರಲ್ಲಿ ಸನ್ರೂಫ್ ಬರಲ್ಲ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಮ್ಯಾನ್ಯುವಲ್ ಓಡಿಸೋರು ತುಂಬಾ ಜಾಸ್ತಿ ಜನ ಇದ್ದಾರೆ ಮ್ಯಾನ್ಯುವಲ್ ಖುಷಿ ಆಗುತ್ತೆ ಓಡಿಸಕ್ಕೆ ಅದೇ ಮಜಾ ಅದೇ 7 ಸೀಟರ್ ಅಲ್ಲಿ ಅದೇ ಮಜಾ ಇದು ಬಂದು ನಿಮ್ಗೆ 4,99,000 ಕೊಡಿ ಸರ್ 4,99,000 ರೂಪಾಯಿಗೆ ಅದರಲ್ಲೂ ಮ್ಯಾನ್ಯುವಲ್ ವೇರಿಯಂಟ್ 7 ಸೀಟರ್ ವೆಹಿಕಲ್ ಸಿಗುತ್ತೆ ನೋಡಿ ಸ್ಯಾಂಗ್ಯಾನ್ ರೆಸ್ಟಾನ್ ಮಹೀಂದ್ರಾ ವೆಹಿಕಲ್ ಸಿಗುತ್ತೆ RX5 ಸಿಗುತ್ತೆ ಅದರಲ್ಲೂ ಇದು ಕೂಡ ಟಾಪ್ ಎಂಡ್ ಮಾಡಲ್ ಬರುತ್ತೆ ಒಂದು ಸನ್ರೂಫ್ ಒಂದು ಮಿಸ್ಸಿಂಗ್ ಇರುತ್ತೆ ಬಟ್ ಆಟೋಮೆಟಿಕ್ ಬರಲ್ಲ ಮ್ಯಾನ್ಯುವಲ್ ಬರುತ್ತೆ ಮ್ಯಾನ್ಯುವಲ್ ತುಂಬಾ ಒಂದ್ ಗಾಡಿಗೆ 6 ಲಕ್ಷ ಕೊಡಿ ಒಂದ್ ಗಾಡಿಗೆ 5.5 ಲಕ್ಷ ಕೊಡಿ ಇನ್ನೊಂದ್ ಗಾಡಿಗೆ 4,99,000 ಕೊಡಿ 4,99,000 ಓಕೆ ಸೂಪರ್ ಸರ್ XUV 500 ಬೇಕು ಅಂದ್ರೆ ಅದು ಕೂಡ ಅವೈಲೇಬಲ್ ಇದೆ ಬೈ ಸಿಂಗಲ್ ಓನರ್ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಓಕೆ 2014 ಮಾಡೆಲ್ W8 ಸಿಂಗಲ್ ಓನರ್ 92,000 ರೆಕಾರ್ಡೆಡ್ ಓಡಿದೆ 14 ಮಾಡೆಲ್ ಕಂಡೀಷನ್ ಇದೆ ಜಸ್ಟ್ ಇದನ್ನು ಕೂಡ ನೆನ್ನೆ ಬಂದಿರೋದು ಇನ್ನು ಪಾಲಿಶ್ ಗಿಲಿಶ್ ಏನು ಮಾಡ್ಸಿಲ್ಲ ಎಲ್ಲ ಮಾಡಿ ನಿಮಗೆ ಟೈರ್ ಎಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಟೈರು ಚೇಂಜ್ ಆಗುತ್ತಾ ಟೈರು ಚೇಂಜ್
ಆಗುತ್ತೆ. ಹೊಸ ಟೈರ್ ಕೊಡ್ತೀನಿ. ಪ್ರೈಸ್ ಕೂಡ ಕೊಡ್ತೀನಿ. 7,45,000 ಕೋಟ್ ಮಾಡಿದೀನಿ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ 7,25,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 7,25,000 ರೂಪಾಯಿಗೆ ಮಹೀಂದ್ರ XUV 500 ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. 14 ಮಾಡಲ್. ಓಕೆ, ಇವಾಗ ನಂಗೆ ಈ ಟೈರ್ ಗಿರ್ ಹೊಸದೆಲ್ಲ ಹಾಕೋದ್ ಬೇಡ, ಆಸ್ ಇಟ್ ಇಸ್ ಕಂಡೀಷನ್ ಬೇಕಂದ್ರೆ 7 ಲಕ್ಷ ಕೊಡಿ ಸರ್. 7 ಲಕ್ಷ 40,000 ಡಿಸ್ಕೌಂಟ್. 40,000 ಓಕೆ, 7 ಲಕ್ಷಕ್ಕೆ ಆಗುತ್ತೆ ನೋಡಿ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಏನು ಮಾಡ್ಕೊಡಲ್ಲ ಅವರು, ಕ್ಲೀನ್ ಔಟ್ ಮಾಡ್ಕೊಡ್ತಾರೆ. ಇಲ್ಲ, ಒಂದು ಪಾಲಿಶ್ ಮಾಡ್ಕೊಡ್ತಾರೆ. ಟೈರ್ ಮಾತ್ರ ಹಾಕೊಡಲ್ಲ, ಬಿಕಾಸ್ ನಿಮ್ಗೆ ಟೈರ್ ಹಾಕೋದು ಸೇಮ್ ಪ್ರೈಸ್ ಬೀಳುತ್ತೆ. ಸೊ ಹಾಕ್ಸ್ಕೊಂಡು ತಗೊಂಡು ನಾನು ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕಿದ್ರು ನನಗೆ 20,000 ಬರುತ್ತೆ. ಅದು ಹೌದು, 20,000 ಬರುತ್ತಾ ಒನ್ ಟೈರ್ಗೆ? ಟೋಟಲ್ 4 ಸೆಕೆಂಡ್ ಹ್ಯಾಂಡ್ ಟೈರ್ಗೆ. ಓಕೆ, ಅದು 70-80% ಇನ್ನು 20,000 ಎಕ್ಸ್ಟ್ರಾ ಡಿಸ್ಕೌಂಟ್ ಬಂದಂಗ ಆಯ್ತಲ್ಲ? ಹೌದು, ಇನ್ನೊಂದು 20,000 ಡಿಸ್ಕೌಂಟ್. ಸೂಪರ್, ಇನ್ನ 20,000 ಎಕ್ಸ್ಟ್ರಾ ಡಿಸ್ಕೌಂಟ್ ಬಂದಂಗ ಆಯ್ತು. ನೆಕ್ಸ್ಟ್ 7 ಸೀಟರ್ ಇನ್ನ 2 ವೆಹಿಕಲ್ ಇದೆ, ಅದ್ರಲ್ಲೂ ಹೋಂಡಾ ಮೊಬಿಲಿಯೋ. ಇದು VMT, ಇದು ಟಾಪ್ ಎಂಡ್ ಮಾಡೆಲ್ ಗಾಡಿ, ಕಮ್ಮಿ ಓಡಿರೋ ಗಾಡಿ, 2016 ಮಾಡೆಲ್, ಸಿಂಗಲ್ ಓನರ್ ಗಾಡಿ. ಜಸ್ಟ್ 23,000 ಕಿಲೋಮೀಟರ್ ಓಡಿದೆ. ಬರೀ 23,000 7 ಸೀಟರ್ ಓಡಿದೆ. ಹೌದು, 23,000 ಪೆಟ್ರೋಲ್ ಗಾಡಿ. ಇದು 1.2 ಲೀಟರ್. ಪ್ರೈಸ್ ಕೂಡ ಕೊಡ್ತೀನಿ. 6,95,000 ಕೋಟ್ ಮಾಡಿದೀನಿ ಬೈ. ನಿಮ್ ಯೂಟ್ಯೂಬ್ ಮುಖಾಂತರ ಬಂದೆ 6,60,000 ಕ್ಲೋಸ್ ಮಾಡ್ಕೊಡ್ತೀನಿ. 6,60,000 ರೂಪಾಯಿಗೆ ಬರೀ 28,000 ಕಿಲೋಮೀಟರ್ ಓಡಿರೋ 7 ಸೀಟರ್ ಹೋಂಡಾ ಮೊಬಿಲಿಯೋ ಸಿಗುತ್ತೆ. ಅದರಲ್ಲೂ 16 ಮಾಡಲ್ ಸಿಂಗಲ್ ಓನರ್. 7 ಸೀಟರ್ ಸಿಂಗಲ್ ಓನರ್. 28,000 ಇಲ್ಲ, 23,000 ಮಾತ್ರ. 23,000 ಅಷ್ಟೇ ಓಡಿದ್ಯಾ? 23,000. ಸೂಪರ್. ನೋಡಿ, ತುಂಬಾ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್, ಅದರಲ್ಲೂ ಹೋಂಡಾ ಮೊಬಿಲಿಯೋ. ನೀವು ಶೋರೂಮ್ಗೆ ಹೋದ್ರೂ ಈ ತರ ಕಂಡೀಷನ್ ಇರುವಂತ ವೆಹಿಕಲ್ ಸಿಗಲ್ಲ ಅನ್ಸುತ್ತೆ. 23,000 ಅಷ್ಟೇ ಓಡಿದೆ. ಸೆಕೆಂಡ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಸ್ಕಿನ್ ಸಿಸ್ಟಮ್ ಎಲ್ಲ ಇದೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಏರ್ ಆಗಿಲ್ಲ. ಟಾಪ್ ಎಂಡ್ ವೇರಿಯಂಟ್ ಇದಾಗಿರುತ್ತೆ, ಸಿಂಗಲ್ ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ. ಸರ್, ಇಮಿಡಿಯೇಟ್ ಸೇಲ್ ಆಗಬೇಕಂದ್ರೆ ಇನ್ನೊಂದು ಪ್ರೈಸ್ ಹೇಳ್ತೀರಾ? ಬನ್ನಿ ಸರ್, ಆನ್ ಟೇಬಲ್ ಬರಲಿ, ನಾನು ಮಾಡ್ಕೊಡ್ತೀನಿ. ಪಕ್ಕ ಮಾಡ್ಕೊಡ್ತೀನಿ. ಹಾಗೆ ಇದು ಯಾವ್ದು ಸರ್? ಇದು ಕೂಡ ಮೊಬಿಲಿಯೋ 7 ಸೀಟರ್. ಇದು SMT ಸರ್. ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ, ಇದರಲ್ಲಿ ಎಲ್ಲ ಬರುತ್ತೆ. ಈ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ. 1,10,000 ಓಡಿದೆ. 2015 ಮಾಡಲ್ ಗಾಡಿ. 15 ಮಾಡಲ್ 1,10,000 ರೆಕಾರ್ಡೆಡ್ ಇದೆ. ಹೋಂಡಾ 1,10,000 ಏನ್ ಲೆಕ್ಕ ಇಲ್ಲ. 4.5 ಲಕ್ಷ ತನಕ ಓಡುತ್ತೆ, ಆರಾಮಾಗಿ ಓಡುತ್ತೆ. ಅಷ್ಟೇ, ಎಂಜಿನ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ರಿಲಯಬಿಲಿಟಿ. ಪೆಟ್ರೋಲ್ ಗಾಡಿಯಲ್ಲಿ ಹೋಂಡಾದು ಮಾತಾಡಂಗಿಲ್ಲ. ಓಕೆ, ಅದೇ ಸ್ಪೆಷಾಲಿಟಿ. ಅದು ಪ್ರೈಸ್ ಕೊಡ್ತೀನಿ. 4,75,000 ಕೋಟ್ ಮಾಡಿದೀನಿ. 4,75,000 ಫೈನಲ್ ಪ್ರೈಸ್ ಸರ್. ಫೈನಲ್ ಬೇಕಾ? ಹೋಗಿ 4.5 ಲಕ್ಷ ಕೊಡಿ, ತಗೊಂಡೋಗಿ ಸರ್. 4.5 ಲಕ್ಷಕ್ಕೆ 7 ಸೀಟರ್ ವೆಹಿಕಲ್ ಸಿಗುತ್ತೆ ನೋಡಿ. ಅದರಲ್ಲೂ 15 ಮಾಡಲ್ ಗಾಡಿ, ಸಿಂಗಲ್ ಓನರ್. ನೋಡಿ, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಇದ್ರಲ್ಲಿ ಒಂದೇ ಒಂದು ಮಿಸ್ಸಿಂಗ್, ಏರ್ ಬ್ಯಾಗ್ ಒಂದು ಬರಲ್ಲ. ಇಂಟೀರಿಯರ್ ನೋಡಿ ಯಾವ ತರ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. 1,10,000 ಓಡಿದೆ ಅಂತಾನೆ ಅನ್ಸಲ್ಲ, ಆ ತರ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೇ ಬಿ ಕಂಪನಿ ಸರ್ವಿಸ್ ಅಲ್ಲೇ ಮಾಡಿಸ್ಕೊಂಡಿದ್ದಾರೆ. ಇದನ್ನು ಕೂಡ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗ್ತಕ್ಕಂಥ ವೆಹಿಕಲ್ ಅಲ್ವಾ ಸರ್?